ಮುಂಬೈನ ಒಂದು ಹಳೆಯ ಅಪಾರ್ಟ್ಮೆಂಟ್, ಸುಮಾರು 80 ವರ್ಷಗಳ ಹಿಂದೆ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಕಾಣಿಸುತ್ತೆ. ಅದರ ಗೋಡೆ ಮೇಲೆ ಪಾಚಿಗಳನ್ನೆಲ್ಲ ಕಟ್ಟಿರುತ್ತೆ. ಅಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 3ನೇ ಫ್ಲೋರ್ ನ ಒಂದು ಮೂಲೆಯಲ್ಲಿ 213 ಅಂತೇಳಿ ಒಂದು ಪ್ಲಾಟ್ ಇದೆ. ಆ ಪ್ಲಾಟ್ ನ ಡೋರ್ ಮೇಲೆ ಒಂದು ಕಪ್ಪು ದಾರ ಕಟ್ಟಿದ್ದಾರೆ. ಆದ್ರೆ ಅದನ್ನ ತೆಗಿಬೇಕಂತೇಳಿ ಇಲ್ಲಿವರೆಗೂ ಕೂಡ ಯಾರು ಸಾಹಸ ಮಾಡಲಿಕ್ಕೆ ಹೋಗಿಲ್ಲ. ಆ ಪ್ಲಾಟ್ ನಲ್ಲಿ ಒಬ್ಳು ಯುವ ಮಹಿಳೆ ವಾಸ ಮಾಡ್ತಾ ಇದ್ಲು. ಯಾಕೋ ಗೊತ್ತಿಲ್ಲ, ರಾತ್ರಿ ಹೊತ್ತು ತನ್ನ ಕಿಟಕಿಯಿಂದ ಜಿಗಿದ್ಬಿಟ್ಟು ಸತ್ತೋಗ್ತಾಳೆ. ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೂಸೈಡ್ ಅಂತ ಡಿಕ್ಲೇರ್ ಆಗುತ್ತೆ. ಅವಳ ಹತ್ರ ಒಂದು ಡೈರಿ ಇರುತ್ತೆ. ಅದ್ರೊಳಗೆ ವಿಚಿತ್ರ ಆಗಿರುವಂತಹ ಸಾಲುಗಳನ್ನ ಬರೆದಿರ್ತಾಳೆ. ಏನಂದ್ರೆ, ನನ್ನ ಹೆಸರಲ್ಲೇ ಯಾರೋ ಉಸಿರಾಡ್ತಾ ಇದ್ದಾರೆ ಅಂತೇಳಿ. ಅದು ಯಾರಿಗೂ ಕೂಡ ಅರ್ಥ ಆಗ್ಲಿಲ್ಲ. ಕೆಲವು 6 ತಿಂಗಳ ಆದ್ಮೇಲೆ ಆ ಒಂದು ಮನೆ ಮತ್ತೆ ಬಾಡಿಗೆ ಇದೆ ಅಂತೇಳಿ ಬರ್ದಿರತ್ತೆ. ಆ ಒಂದು ಮನೆಯನ್ನು ನೋಡ್ಬಿಟ್ಟು ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿ ಅಂದ್ರೆ ಆ ಮನೆಗೆ ಬರ್ಬೇಕಂತೇಳಿ ಆಸಕ್ತಿ ತೋರಿಸ್ತಾರೆ. ಅವ್ರ ಹೆಸರು ಅರ್ಜುನ್ ಮತ್ತು ಮೀರಾ ಅಂತ ಹೇಳಿ. ಅವರಿಗೆ ಗೊತ್ತಿರ್ಲಿಲ್ಲ ಈ ಮನೆಯಲ್ಲಿ ಬಾಡಿಗೆದಾರರು ಬದಲಾಗ್ತಾರೆ, ಆದ್ರೆ ಅದು ಎಂದಿಗೂ ಕೂಡ ಬದಲಾಗೋದಿಲ್ಲ ಅಂತ. ಈ ಕಥೆನ ಕೊನೆಯವರೆಗೂ ಕೇಳಿ. ಲಾಸ್ಟ್ಗೆ ನಿಮಗೆ ಒಂದು ಟ್ವಿಸ್ಟ್ ಕಾದಿದೆ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕತೆ ನನಗೆ ಶೇರ್ ಮಾಡ್ಕೊಂಡಿದ್ದು ಅರ್ಜುನ್ ಅಂತ ಹೇಳಿ. ಇವರು ಮುಂಬೈನಲ್ಲಿ ವಾಸ ಮಾಡ್ತಾ ಇರ್ತಾರೆ. ವಯಸ್ಸು 29. ಒಂದು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರ ಹೆಂಡತಿ ಮೀರಾ ಅಂತೇಳಿ, ಇವರು ಕೂಡ ಒಬ್ರು ಶಾಲಾ ಶಿಕ್ಷಕಿ, 26 ವಯಸ್ಸು. ಅವರು ಕೂಡ ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ರು. 6 ತಿಂಗಳ ಹಿಂದೆ ಮದುವೆ ಆಗಿತ್ತು. ಒಂದು ಹೊಸ ಜೀವನವನ್ನು ಕಟ್ಕೋಬೇಕಂತೇಳಿ ಮುಂಬೈಗೆ ಒಂದು ಮನೆಯನ್ನ ಹುಡುಕ್ತಾ ಇರ್ತಾರೆ. ಅವಾಗ್ಲೇ ಇವರಿಗೆ ಒಬ್ಬ ಬ್ರೋಕರ್ ಸಿಗ್ತಾನೆ. ಕಡಿಮೆ ಬೆಲೆ ಇರುವಂತಹ ಮನೆ ಹುಡುಕ್ರಿ ಅಂತ ಹೇಳಿದಾಕರ ಅವನೇನ್ ಮಾಡ್ತಾನೆ, ಈ 213 ಇರುವಂತಹ ಪ್ಲಾಟ್ ನಂಬರ್ ಅನ್ನು ತೋರಿಸ್ತಾನೆ. ಹೇಳ್ತಾನೆ, ಸರ್ ಒಂದು ದೊಡ್ಡದಾಗಿ ಮನೆ ಇದೆ, ನಿಮ್ಗೆ ಇಷ್ಟ ಆಗತ್ತೆ, ನೀವು ಇಬ್ರು ಇರಕ್ಕೆ ತುಂಬಾ ಚೆನ್ನಾಗಿರುವಂತಹ ಜಾಗ ಅಂತೇಳಿ. ಆ ಒಂದು ಪ್ಲಾಟ್ ಅನ್ನು ನೋಡ್ಲಿಕ್ಕೆ ಬಂದಾಕ್ರ ಇಬ್ರಿಗೂ ಕೂಡ ಇಷ್ಟ ಆಗತ್ತೆ. ಅಂದ್ರೆ ಎತ್ತರದ ಸೀಲಿಂಗು, ಕಟ್ಟಿಗೆಯಿಂದ ಮಾಡಲ್ಪಟ್ಟ ಕಿಟಕಿಗಳು ಮತ್ತು ದೊಡ್ಡದಾಗಿರುವಂತಹ ಹಾಲುಗಳು ಈ ಮೀರಾಗೆ ತುಂಬಾ ಇಷ್ಟ ಆಗಿರುತ್ತೆ. ಆದ್ರೆ ಅವ್ನು ಹೇಳ್ತಾನೆ, ಯಾಕೆ ಸರ್ ಇಷ್ಟಕ್ಕೊಂದು ಕಡಿಮೆ ಆಗಿರುವಂತಹ ಬೆಲೆಗೆ ಈ ಒಂದು ಮನೆಯನ್ನ ಬಾಡಿಗೆ ಕೊಡ್ತಾ ಇದ್ದೀರಾ ಅಂತೇಳಿ ಅರ್ಜುನ್ ಕೇಳಿದಾಕ್ರ ಅವ್ನು ಸ್ವಲ್ಪ ಗಾಬರಿ ಆಗ್ತಾನೆ. ಏನಿಲ್ಲ ಸರ್, ನಮ್ಮ ಮೇಲೆ ಸ್ವಲ್ಪ ಓನರ್ನ ಪ್ರೆಷರ್ ಇದೆ, ಅದಕ್ಕೆ ಇಷ್ಟು ಕಮ್ಮಿ ಬೆಲೆಗೆ ಈ ಒಂದು ಬಾಡಿಗೆನ ಕೊಡ್ತಾ ಇದ್ದೀನಿ ಅಂತೇಳಿ. ಆದ್ರೆ ಅವರಿಗೆ ಗೊತ್ತಿರ್ಲಿಲ್ಲ ಇದೇ ಒಂದು ದೊಡ್ಡ ತಪ್ಪು ಅಂತೇಳಿ. ಸೊ ಹಾಗೆ ನೋಡ್ತಿರ್ಬೇಕಾದ್ರೆ ಮೀರಾ ಒಂದು ವಿಷಯವನ್ನು ಗಮನಿಸ್ತಾಳೆ. ಏನಂದ್ರೆ, ಆ ಒಂದು ಮನೆಯ ಮೂಲೆಯಲ್ಲಿ ಒಂದು ಕಪ್ಪು ದಾರವನ್ನ ಕಟ್ಟಿದ್ರು, ಸ್ವಲ್ಪ ಸುಟ್ಟಿತ್ತು, ಹಾಗೆ ಕಾಣಿಸ್ತಾ ಇತ್ತು. ಸೊ ಅದು ಏನು ಅಂತೇಳಿ ವಾಚ್ಮನ್ಗೆ ಕೇಳಿದಾಕ್ರ ವಾಚ್ಮನ್ ಅದನ್ನು ತೆಗೆದ್ಬಿಟ್ಟು ಬಿಸಾಕ್ಬಿಡ್ತಾನೆ. ಇದು ಏನಿಲ್ಲ ಮೇಡಮ್, ಹಳಬ್ರೇನ್ ಬಾಡಿಗೆದಾರರು ಇದ್ರಲ್ಲ, ಅವ್ರು ಇದನ್ನ ಗಲೀಜ್ ಮಾಡಿ ಹೋಗಿದ್ದಾರೆ, ನಾನು ಇದನ್ನ ಕ್ಲೀನ್ ಮಾಡ್ತೀನಿ ಅಂತ ಹೋಗ್ತಾರೆ. ಸೊ ಒಂದು ವಾರದ ನಂತರ ಇಬ್ರು ಕೂಡ ಆ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಎಲ್ಲ ವಸ್ತುಗಳನ್ನ ತಂದಿಡ್ತಾರೆ, ಪೂಜೆ ಮಾಡ್ತಾರೆ, ಖುಷಿ ಇರುತ್ತೆ, ಸಂತೋಷದಿಂದ ಆ ದಿನ ಕಳೀತಾ ಇರ್ತಾರೆ. ಬಟ್ ಇಲ್ಲಿ ಆ ಮೀರಾಗೆ ರಾತ್ರಿ ಹೊತ್ತು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರುತ್ತೆ. ಏನಂದ್ರೆ, ಆ ಒಂದು ಮನೆಯ ಹೊರಗಡೆಯಿಂದ ಯಾರೋ ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. 2 ವಾರಗಳ ನಂತರ ಅಲ್ಲಿ ವಿಚಿತ್ರ ಆಗಿರುವಂತಹ ಘಟನೆಗಳು ನಡೆಯಲಿಕ್ಕೆ ಶುರು ಆಗುತ್ತೆ. ರಾತ್ರಿ 3:13ಕ್ಕೆ ಈ ಅರ್ಜುನ್ ಎಚ್ಚರವಾಗ್ತಾನೆ. ಮನೆ ಮೇಲಿಂದ ಒಂದು ಯಾರು ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಸದ್ದು ಕೇಳಿಸುತ್ತೆ. ಟಪ್ 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 ಅಂತ ಹೇಳಿ ಮೊದಲಿಗೆ ಅನ್ಕೊಂತಾನೆ, ಏನಂದ್ರೆ ಮನೆ ಮೇಲಿಂದ ಯಾರೋ ನಡೀತಿರ್ಬೋದು ಅಥವಾ ಮೇಲ್ಮಹಡಿನಲ್ಲಿ ಯಾರೋ ಬಾಡಿಗೆದಾರರು ನಡೀತಿರ್ಬೇಕಂತೇಳಿ. ಆದ್ರೆ ಅವನಿಗೆ ಮತ್ತೆ ನೆನಪಾಗತ್ತೆ, ಏನಂದ್ರೆ ಆ ಮನೆ ಮೇಲೆ ಯಾರು ಕೂಡ ವಾಸ ಮಾಡ್ತಾ ಇಲ್ಲ, ಮನೆ ಮೇಲೆ ಟೆರೆಸ್ ಇದೆ ಅಂತೇಳಿ. ಸೊ ಆ ರಾತ್ರಿ ಹಾಗೆ ಕಳೆಯುತ್ತೆ. 2ನೇ ರಾತ್ರಿ ಕೂಡ ಅದೇ ಸಮಯಕ್ಕೆ 3:13ಕ್ಕೆ ಮೀರಾ ಎಚ್ಚರ ಆಗ್ತಾಳೆ. ಅವಳಿಗೆ ಒಂದು ಶಬ್ದ ಕೇಳಿಸ್ತಾ ಇರುತ್ತೆ. ಏನಂದ್ರೆ, ಆ ಒಂದು ಹಾಲ್ ಇರತ್ತ, ಅದರಿಂದ ಇವ್ರು ಬೆಡ್ರೂಮ್ ಕಡೆ ಯಾರೋ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಶಬ್ದ ಕೇಳಿಸ್ತಾ ಇರುತ್ತೆ. ಆ ಮೀರಾ ಏನ್ ಮಾಡ್ತಾಳೆ, ಅರ್ಜುನನ್ನ ಪಿಸುಗುಟ್ಟು ಎಬ್ಬಿಸ್ತಾಳೆ. ಅರ್ಜುನ್ ಎದ್ದೇಳು, ಯಾರೋ ನಡೆದುಕೊಂಡು ಬರ್ತಾ ಇದ್ದಾರೆ ನೋಡು ಅಂತೇಳಿ. ಅವಾಗ ಅರ್ಜುನ್ ಏನ್ ಮಾಡ್ತಾನೆ, ಟಾರ್ಚ್ನ ಹಿಡ್ಕೊಂಡು ಆ ಒಂದು ಹಾಲ್ ಒಳಗೆ ನೋಡಿದಾಕ ಅವನಿಗೆ ಏನು ಕೂಡ ಕಾಣಿಸೋದಿಲ್ಲ. ಆದ್ರೆ ಅವನಿಗೆ ವಿಚಿತ್ರ ಆಗಿರುವಂತ ವಾಸನೆ ಇವನ್ ಮೂಗಿಗೆ ಬಂದು ತಟ್ಟತ್ತೆ. ಏನಂದ್ರೆ, ಏನೋ ಒಂದು ಹೂವಿನ ಕೊಳ್ತಿರುವಂತ ವಾಸನೆ, ಒಂದು ಸಿಹಿಯಾಗಿರುವಂತ ವಾಸನೆ, ಒಂದು ಕೆಟ್ಟದಾಗಿರುವಂತ ವಾಸನೆ. ಮೊದ್ಲಿಗೆ ಏನ್ ಅನ್ಕೊಂತಾನೆ ಅವನು, ಯಾವ್ದಾದ್ರು ಒಂದು ಡ್ರೈನೇಜ್ ಮುರಿದಿರ್ಬೋದು ಅಥವಾ ಮಳೆಗಾಲದಲ್ಲಿ ನೀರ್ ಹೊರಗೆ ಬಂದಿರ್ಬೋದು, ಆತರ ಇದು ಒಂದು ಅಂದ್ರೆ ವಾಸನೆ ಬರ್ತಾ ಇರ್ಬೋದು ಅಂತೇಳಿ ಆ ಮಾತನ್ನ ಅಲ್ಲಿಗೆ ತಳ್ತಾನೆ. ಬೆಳಗ್ಗೆ ಮೀರಾ ಎದ್ಬಿಟ್ಟು ಆ ಒಂದು ಮೇನ್ ಡೋರ್ ಅನ್ನ ತೆಗಿತಿರ್ಬೇಕಾದ್ರೆ ಮನೆಯ ಮುಂದೆ ಲಿಂಬೆ ಹಣ್ಣುಗಳನ್ನ ಸಾಲಾಗಿ ಇಟ್ಟಿರ್ತಾರೆ, ಅದ್ರ ಮೇಲೆ ಕುಂಕುಮಗಳನ್ನೆಲ್ಲ ಹಾಕಿರ್ತಾರೆ. ಮೀರಾ ಜೋರಾಗಿ ಅರ್ಜುನನನ್ನ ಕರೀತಾಳೆ. ಅರ್ಜುನ್, ಬಾ ಇಲ್ಲಿ ಯಾರು ಲಿಂಬೆ ಹಣ್ಣು ಮೇಲೆ ಯಾರೋ ಕುಂಕುಮನ ಹಾಕಿ ಹೋಗಿದ್ದಾರೆ, ನೋಡಿ ಇದೇನಿದೆ ಅಂತೇಳಿ. ಅವಾಗ ಅರ್ಜುನ್ ಹೇಳ್ತಾನೆ, ಯಾರೋ ನಮಗೆ ಗಾಬರಿ ಪಡಿಸಕ್ಕೆ ಈ ತರ ಮಾಡಿರ್ಬೋದು ಬಿಡು ಅಂತೇಳಿ. ಆದ್ರೆ ಅರ್ಜುನ್ಗೂ ಕೂಡ ಭಯ ಸಣ್ಣನೆ ಆಗಲು ಶುರು ಆಗಿರುತ್ತೆ. ಮಾರನೇ ದಿನನೂ ಅಷ್ಟೇ, ಬೆಳಗ್ಗೆ ಹೊತ್ತು ಆ ಒಂದು ಡೋರನ್ನ ತೆಗೆದಾಕರ
ಈ ಸಲ ಸೇಮ್ ಲಿಂಬೆ ಹಣ್ಣನ್ನು ಇಟ್ಟಿರ್ತಾರೆ, ಅದ್ರ ಜೊತೆಗೆ ಮತ್ತೊಂದು ಕಪ್ಪು ದಾರ ಆ ಒಂದು ಬೀಗಕ್ಕೆ ಕಟ್ಟಿರ್ತಾರೆ. ಅದೇ ಸಮಯಕ್ಕೆ ವಾಚ್ಮ್ಯಾನ್ ಕೂಡ ಬರ್ತಾನೆ. ವಾಚ್ಮ್ಯಾನ್ ಹೇಳ್ತಾನೆ, ಮೇಡಮ್ ಇದನ್ನೆಲ್ಲ ನೀವು ಮುಟ್ಬೇಡಿ, ನಾನು ಅದನ್ನು ಮುಟ್ತೀನಿ ಅಂತ ಹೇಳಿ. ಅವ್ನು ಸಡನ್ಲಿ ಯಾಕೋ ಗೊತ್ತಿಲ್ಲ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಕೈ ಮುಗಿದು ಏನೋ ಒಂದು ಮಂತ್ರವನ್ನು ಜಪಿಸ್ತಾನೆ. ಅದಾದ್ಮೇಲೆ ಆ ಒಂದು ಲಿಂಬೆ ಹಣ್ಣು ಮತ್ತು ಆ ಕಪ್ಪು ದಾರವನ್ನು ತೆಗೆದು ಬಿಸಾಕ್ತಾನೆ. ಸೊ ಅದಾದ್ಮೇಲೆ ಅರ್ಜುನ್ ಇದೆಲ್ಲ ಏನು ಸರ್ ಅಂತೇಳಿ. ಅವಾಗ ಆ ಒಬ್ಬ ವಾಚ್ಮ್ಯಾನ್ ಸ್ವಲ್ಪ ಬಿಳಿಸ್ಕೊಳ್ತಾನೆ. ಆಮೇಲೆ ಅವ್ನು ಹೇಳ್ತಾನೆ, ನನಗೇನು ಗೊತ್ತಿಲ್ಲ ಸರ್ ಬಗ್ಗೆ, ಇಲ್ಲಿರುವಂತ ಜನರು ಕೂಡ ಇದ್ರ ಬಗ್ಗೆ ಏನು ಮಾತೇ ಆಡೋದಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ರಾತ್ರಿ ಹೊತ್ತು ಈ ಮೀರಾ ಮಲಗಿರ್ಬೇಕಾದ್ರೆ ಅವಳ ಕನಸಲ್ಲಿ ಯಾವ್ದೋ ಒಂದು ಬಿಳಿ ಸೀರೆ ಉಟ್ಕೊಂಡಿರುವಂತ ಹೆಂಗಸು ಕಿಟಕಿ ಹತ್ರ ನಿಂತ್ಕೊಂಡ್ಬಿಟ್ಟು ಆಚೆ ನೋಡ್ತಿರ್ತಾಳಂತೆ. ಮೀನಾ ಇವಳ ಹತ್ರ ಹೋದಾಕ್ರ ಅವಳು ಹಿಂದೆ ತಿರುಗಬೇಕಾದ್ರೆ ಅವಳ ಮುಖನೇ ಇರ್ಲಿಲ್ಲ, ಸಂಪೂರ್ಣವಾಗಿ ಖಾಲಿ ಆಗಿತ್ತಂತೆ. ಸೊ ಅದೇ ಸಮಯಕ್ಕೆ ಮೀರಾ ಗಾಬರಿಯಿಂದ ಎದ್ದೇಳ್ತಾಳೆ, ಮೈ ಫುಲ್ ಬೆವರಿರುತ್ತೆ. ಆದ್ರೆ ಸಮಯ ನೋಡಿದಾಕ್ರ 3:13 ಆಗಿರುತ್ತೆ. ಮುಂದಿನ 2 ವಾರಗಳು ಇನ್ನಷ್ಟು ಭಯಾನಕ ಆಗಿರುವಂತಹ ಘಟನೆಗಳು ನಡೆಯಲಿಕ್ಕೆ ಶುರು ಆಗುತ್ತೆ. ಏನಂದ್ರೆ ರಾತ್ರಿ ಹೊತ್ತು ಆ ಒಂದು ಮನೆಯ ಗೋಡೆ ಆಚೆ ಕಡೆಯಿಂದ ಯಾರೋ ಪಿಸುಗುಟ್ಟುವಂತಹ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ಬಟ್ ಸ್ಪಷ್ಟವಾಗಿ ಕೇಳಿಸ್ತಾ ಇರ್ಲಿಲ್ಲ. ಯಾವುದೋ ಒಂದು ಲಯದಲ್ಲಿ ಯಾವುದೋ ಒಂದು ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಅನ್ನೋ ತರ ಆ ಒಂದು ಮಾತುಗಳು ಕೇಳಿಸ್ತಾ ಇತ್ತು ಅಂತ. ಒಂದು ರಾತ್ರಿ ಈ ಮೀನಾ ಬಾತ್ರೂಮ್ ಹೋಗ್ಬಿಟ್ಟು ಹೊರಗೆ ಬಂದು ಅಲ್ಲಿ ಕೈ ತೊಳಿತಿರ್ಬೇಕಾದ್ರೆ ಒಂದು ಕನ್ನಡಿಯಲ್ಲಿ ನೋಡ್ತಾಳೆ. ಅಲ್ಲಿ ಅವಳ ಹಿಂದೆ ಯಾವುದೋ ಒಂದು ವಿಚಿತ್ರ ಆಗಿರುವಂತ ನೆರಳು ಆಕೃತಿ ಕಾಣಿಸುತ್ತಂತೆ. ಹಿಂದೆ ತಿರುಗ್ಬಿಟ್ಟು ನೋಡಿದ್ರೆ ಅಲ್ಲಿ ಯಾವುದೇ ತರದ ಆಕೃತಿ ಮತ್ತು ನೆರಳು ಕಾಣಿಸೋದಿಲ್ಲ. ಮತ್ತೆ ವಾಪಸ್ ಕನ್ನಡಿಯಲ್ಲಿ ನೋಡ್ತಾನೆ, ಆ ಆಕೃತಿ ಅಲ್ಲೇ ನಿಂತಿರುತ್ತೆ. ಜೋರಾಗಿ ಕಿರಿಸ್ತಾಳೆ. ಅರ್ಜುನ್ ಬಂದು ನೋಡ್ತಾನೆ, ಅಲ್ಲಿ ಏನು ಕೂಡ ಇರೋದಿಲ್ಲ. ಮತ್ತೆ ಅವಳು ಅರ್ಜುನನನ್ನ ತಬ್ಬಿಕೊಂಡು ಹೇಳ್ತಾಳೆ, ಭ್ರಮೆಯಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಏನೋ ಸಮಸ್ಯೆ ಇದೆ, ಇಲ್ಲಿ ಏನೋ ಇದೆ ಅಂತೇಳಿ. ಅವಾಗ ಅರ್ಜುನ್ ಮತ್ತೆ ವಿಚಾರ ಮಾಡ್ತಾನೆ, ಇಲ್ಲಿ ನಡೀತಿರುವಂತಹ ಸಮಸ್ಯೆಗಳು ಯಾಕೋ ಡಿಫ್ರೆಂಟ್ ಆಗಿದೆ ಅಲ್ಲ. ರಾತ್ರಿ 3:13ಕ್ಕೆ ಎಚ್ಚರ ಆಗತ್ತೆ, ಯಾವ್ದೊಂದು ಶಬ್ದ ಕೇಳಿಸುತ್ತೆ, ಆ ಒಂದು ಕೆಟ್ಟವಾಗಿರುವಂತ ವಾಸನೆ ಬರ್ತಾ ಇರತ್ತೆ. ಆಮೇಲೆ ಆ ಲಿಂಬೆ ಹಣ್ಣುಗಳು, ಆ ಕಪ್ಪು ದಾರ ಯಾಕೋ ವಿಚಿತ್ರ ಆಗಿದೆಯಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಅಲ್ಲಿ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ನಿವಾಸಿಗಳನ್ನ ಕೇಳ್ಬೇಕಂತೇಳಿ ಹೋಗ್ತಾನೆ. ಆ ಒಬ್ರ ಹತ್ರ ಹೋಗಿ ಕೇಳ್ತಾನೆ, ಏನಂದ್ರೆ ಆ ಒಂದು ಪ್ಲಾಟ್ ಬಗ್ಗೆ ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಅಂತೇಳಿ ಬಾಗಿಲನ್ನ ಹಾಕೋತಾರಂತೆ. ಆಮೇಲೆ ಇನ್ನೊಬ್ರು ಮನೆಗೆ ಹೋಗಿ ಕೇಳಿದಾಕ್ರ ಆ ಒಂದು ಮನೆಯ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲದೆ ಇರೋದು ತುಂಬಾ ಒಳ್ಳೇದು ಅಂತ ಹೇಳಿ ಹೋಗ್ತಾನೆ. ಸೊ ಇವೆಲ್ಲ ನಿರಾಕರಣೆಯಿಂದ ಅರ್ಜುನ್ಗೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ. ಏನಿರ್ಬೋದು ಈ ಒಂದು ಪ್ಲಾಟ್ ಅಲ್ಲಿ, ಇಂತ ಎಲ್ಲರೂ ಕೂಡ ಹೆದರ್ಕೋತಾ ಇದ್ದಾರೆ ಅಂತೇಳಿ. ಒಂದು ದಿನ ಸಂಜೆ ಹಾಗೆ ಆ ಗ್ರೌಂಡ್ ಫ್ಲೋರ್ ಅಲ್ಲಿ ಅರ್ಜುನ್ ಕೂಡ ಒಂದ್ ಕಡೆ ಕೂತಿರ್ತಾನೆ. ಆ ಕಡೆಯಿಂದ ವಯಸ್ಸಾಗಿರುವಂತಹ ಒಬ್ಳು ಅಜ್ಜಿ ಕೂತಿರ್ತಾಳೆ. ಅವಳ ಹೆಸರು ಶಾಂತಾಬಾಯಿ ಅಂತೇಳಿ. ವಯಸ್ಸು ಏನಿಲ್ಲ ಅಂದ್ರೂ ಕೂಡ 70ರಿಂದ 80. ಹಾಗೆ ಸೇರ್ಕೊಂತ ಕೂತಿರ್ತಾಳೆ. ಸೊ ಕೂತಿರ್ಬೇಕಾದ್ರೆ ಅರ್ಜುನ್ ಅವಳ ಹತ್ರ ಹೋಗ್ತಾನೆ, ಮೇಡಮ್ ನಮಸ್ಕಾರ, ನನ್ನ ಹೆಸರು ಅರ್ಜುನ್ ಅಂತೇಳಿ, ನಾನು ಆ ಪ್ಲಾಟ್ ನಂಬರ್ 213 ಹೊಸದಾಗಿ ಬಾಡಿಗೆಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಈ ಶಾಂತಾಬಾಯಿ ವಾಪಸ್ ತಿರುಗಿ ದಿಟ್ಟಿಸಿ ಇವನನ್ನೇ ನೋಡ್ತಾ ಇರ್ತಾಳೆ. ಅವಾಗ ಅವಳ ಕೈಗಳೆಲ್ಲ ನಡುಗ್ತಾ ಇರುತ್ತೆ, ಬೆವರ್ತಾ ಇರುತ್ತೆ. ಆ ಒಂದು ಬಿಡಿನ ಬಿಸಾಕ್ತಾಳೆ. ಅವಾಗ ಹೇಳ್ತಾಳೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಒಂದು ಮನೆಯನ್ನ ಬಿಟ್ಟು ಹೋಗ್ಬಿಡೋಪ್ಪ ಅಂತ ಹೇಳಿ ಹೇಳ್ತಾಳೆ. ಒಂದು ಕಾಲದಲ್ಲಿ ಅಲ್ಲಿ ಯಾರನ್ನು ಆಹ್ವಾನಿಸಿದ್ರು, ಅದು ಬಂತು ಆದ್ರೆ ವಾಪಸ್ ಹೋಗಿಲ್ಲ ಅಂತ ಹೇಳ್ತಾನೆ. ಆಹ್ವಾನಿಸಿದ್ರು ಯಾರನ್ನ ಅಂತ ಹೇಳಿ ಕೇಳ್ತಾರೆ. ಅವಾಗ ಈ ಶಾಂತಾಬಾಯಿ ಅವರು ಎದ್ದು ಹೋಗ್ತಿರ್ಬೇಕಾದ್ರೆ ಮತ್ತೆ ಪಿಸುಗೊಡ್ತಾರೆ. ಏನಂದ್ರೆ, ಇನ್ನು ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬೇಕಂದ್ರೆ SP ದೇಶಪಾಂಡೆ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ಅವ್ರನ್ನ ಹೋಗಿ ಕೇಳಪ್ಪ, ಯಾಕಂದ್ರೆ ಅವರೇ ಈ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿರೋದು ಅಂತೇಳಿ. ಈ ಅರ್ಜುನ್ಗೆ ಮತ್ತೆ ಕುತೂಹಲದಿಂದ ಹುಡುಕ್ತಾನೆ, ಅರ್ಜುನ್ ಅಂದ್ರೆ ಈ SP ದೇಶಪಾಂಡೆ ಅವರು ಎಲ್ಲಿ ಇರ್ತಾರೆ ಅಂತ ಹೇಳಿ. ಸೊ ಅವ್ರಿಗೆ ಸಿಗತ್ತೆ. ಎಲ್ಲಪ್ಪ ಅಂದ್ರೆ ಆ ಮುಂಬೈನ ಒಂದು ದೂರದಲ್ಲಿರುವಂತ ಒಂದು ಸಣ್ಣ ಮನೆಯಲ್ಲಿ ಈ ದೇಶಪಾಂಡೆ ಅವರು ವಾಸ ಮಾಡ್ತಿರ್ತಾರೆ. ಅವ್ರ ಹತ್ರ ಹೋಗ್ತಾರೆ. ಅವರೆಲ್ಲ ಕೇಳ್ತಾರೆ, ಸರ್ ಈ ತರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 213 ಇರುವಂತ ಪ್ಲಾಟ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಅವ್ರು ಸ್ವಲ್ಪ ಗಾಬರಿ ಆಗ್ತಾರೆ. ಮತ್ತೆ ಧೈರ್ಯದಿಂದ ಹೇಳ್ತಾರೆ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲಪ್ಪ, ದಯಮಾಡಿ ಕೇಳ್ಬೇಡ, ಇಲ್ಲಿಂದ ಹೋಗ್ಬಿಡು ಅಂತೇಳಿ. ಆದ್ರೆ ಮತ್ತೆ ಫೋರ್ಸ್ ಮಾಡಿ ಕೇಳ್ದಾಕ್ರ ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಬ್ರು ಕೂಡ ಕಾಫಿನ ಕುಡಿತಾ ಇರ್ತಾರೆ. ಆ ದೇಶಪಾಂಡೆ ಅವರು ಸ್ವಲ್ಪ ಆ ಒಂದು ಕಾಫಿ ಕಪ್ಪನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹೇಳಲಿಕ್ಕೆ ಶುರು ಮಾಡ್ತಾರೆ. 20 ವರ್ಷದ ಹಿಂದೆ ಆ ಒಂದು ಪ್ಲಾಟ್ ಅಲ್ಲಿ ಒಬ್ಳು ಯುವ ಮಹಿಳೆ ವಾಸ ಮಾಡ್ತಾ ಇದ್ಲು. ಅವಳ ಹೆಸರು ಸುಮಿತ್ರಾ ಅಂತೇಳಿ. ಸೊ ಅವಳ ಗಂಡ ಅವಳನ್ನ ಬಿಟ್ಟು ಹೋಗ್ಬಿಟ್ಟಿದ್ದ. ಸೊ ಒಂಟಿತನ ತುಂಬಾ ಕಾಡ್ತಾ ಇತ್ತು ಅಂತೇಳಿ ಒಬ್ಬ ಮಾಂತ್ರಿಕನ ಹತ್ರ ಸಹಾಯ ಕೇಳಲು ಹೋಗ್ತಾಳೆ. ಯಾರ್ ಸರ್ ಆ ಮಾಂತ್ರಿಕ ಅಂತ ಹೇಳಿ ಕೇಳ್ದಾಕ್ರ ಅವನ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಅವ್ನು ಯಾರಂತಾನು ಗೊತ್ತಿಲ್ಲ. ಬಟ್ ಆ ಸ್ಥಳೀಯರು ಏನ್ ಹೇಳ್ತಾರಪ್ಪ ಅಂದ್ರೆ ಬಾಬಾ ಕಾಳಿಚರಣ್ ಅಂತೇಳಿ ಅವನ ಹೆಸರು. ಅವನು ಈ ನಗರದ ದೂರದಲ್ಲಿರುವಂತ ಒಂದು ಹಳೆಯ ಬಂಗ್ಲೆಯಲ್ಲಿ, ಅಂದ್ರೆ ಪಾಳ್ ಬಿದ್ದಿರುವಂತ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನ ಹತ್ರ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿಕ್ಕೆ ಮತ್ತು ಯಾರನ್ನು ವಶೀಕರಣ ಮಾಡಲಿಕ್ಕೆ ಹೋಗ್ತಾ ಇರ್ತಾರಂತೆ. ಬಟ್ ಇವಳು ಕೂಡ ಅದೇ ಸಹಾಯ ಪಡ್ಕೋಬೇಕಂತ ಹೋಗ್ತಾನೆ. ಸೊ ಅವಾಗ ಅವಳಿಗೆ ಹೇಳ್ತಾನೆ, ಏನಂದ್ರೆ ನೀನೊಂದು ವಿಧಿಯನ್ನ ಪಾಲಿಸಬೇಕಾಗತ್ತೆ. ಯಾವ್ದು ವಿಧಿ ಅಂತ ಹೇಳಿ ಕೇಳಿದಾಕ್ರ ಒಂದು ಆಹ್ವಾನ ವಿಧಿ. ಒಂದು ಶಕ್ತಿಶಾಲಿ ಆತ್ಮವನ್ನು ಸೆರೆ ಹಿಡಿಯಬೇಕು. ಆ ಆತ್ಮ ಹೋಗಿ ಅವನ ಗಂಡನ ಮನಸ್ಸನ್ನು ವಶಪಡಿಸಿಕೊಂಡು ಇವಳ ಹತ್ರ ಬರಕ್ಕೆ ಸಹಾಯ ಮಾಡತ್ತಂತೇಳಿ ಹೇಳಿದ್ರು. ಮತ್ತೆ ಏನಾಯ್ತು ಅಂತೇಳಿ ಅರ್ಜುನ್ ಕೇಳ್ತಾನೆ. ಈ ವಿಧಿ ಆದ 3 ವಾರದ ನಂತರ
ಆ ಸುಮಿತ್ರಾ ವಿಚಿತ್ರವಾಗಿ ಆಡಲು ಶುರು ಮಾಡಿರ್ತಾರೆ. ಅಂದ್ರೆ ನೆರೆಹೊರೆಯವರು ಹೇಳಿರ್ತಾರೆ ಏನಂದ್ರೆ, ಆ ಸುಮಿತ್ರಾ ವಿಚಿತ್ರ ಆಗಿರುವಂತ ಧ್ವನಿಯಲ್ಲಿ ಮಾತನಾಡ್ತಾ ಇದ್ಲು, ತನ್ನದೇ ಅಲ್ಲದ ಧ್ವನಿಯಲ್ಲಿ ಮಾತನಾಡ್ತಾ ಇದ್ಲು, ಕಿರಿಸ್ತಾ ಇದ್ಲು. ಆದ್ರೆ ಒಂದು ರಾತ್ರಿ ಏನೋ ಗೊತ್ತಿಲ್ಲ, ಅವಳು ಆ ಒಂದು ಕಿಟಕಿಯಿಂದ ಹಾರಿ ಸತ್ತೋಗಿದ್ಲ ಅಂತ ಹೇಳ್ತಾನೆ. ಆದ್ರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೋದಾಕ್ರ ಇವ್ರ ಮನೆ ಫುಲ್ ಕಂಪ್ಲೀಟ್ ಆಗಿ ಡೋರ್ ಹಾಕಿತ್ತು, ಆದ್ರೂ ಕೂಡ ಆ ಒಂದು ಮನೆ ಕಿಟಕಿ ಇರುತ್ತಲ್ಲ ಆ ಬಾರ್ಗಳು ಮುರಿದಿತ್ತು, ಅಂದ್ರೆ ಬಾಗಿತ್ತು. ಮನುಷ್ಯ ಅಲ್ಲದ ಒಂದು ಯಾವುದೋ ಒಂದು ಶಕ್ತಿ ಅದನ್ನ ಆಕರ್ಷಣೆ ಮಾಡಿತ್ತು ಅಂತ ಹೇಳ್ತಾರೆ. ಅರ್ಜುನ್ಗೆ ಮೈ ಜುಮ್ ಅನ್ಸತ್ತೆ. ಅವಾಗ ಅವ್ನ್ ಮತ್ತೆ ಕೇಳ್ತಾನೆ, ಕಾಳಿಚರಣ್ ಬಾಬಾಗೆ ಏನಾಯ್ತು ಅಂತ ಹೇಳಿ. ಅವ್ರು ಮತ್ತೆ ಹೇಳ್ತಾರೆ, ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ಅಲ್ಲಿರುವಂತ ಜನರು ಏನ್ ಹೇಳ್ತಾರೆ ಅಂದ್ರೆ, ಒಂದು ರಾತ್ರಿ ಯಾಕೋ ಗೊತ್ತಿಲ್ಲ ಆ ಕಾಳಿಚರಣ್ ಬಾಬಾನು ಕೂಡ ನಾಪತ್ತೆ ಆದ. ಅವತ್ತಿನಿಂದ ಆ ಬಂಗ್ಲೆ ಅಲ್ಲೇ ಪಹಾಳ್ ಬಿದ್ದಿದೆ, ಅಲ್ಲಿ ಸೂರ್ಯಾಸ್ತದ ನಂತರ ಯಾವುದೇ ತರದ ಜನರು ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಅರ್ಜುನ್ ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರ್ಕೊಂತಾನೆ. ಆದ್ಮೇಲೆ ಅವನಿಗೆ ಒಂದು ಪ್ರಶ್ನೆ ಹೊಳೆಯುತ್ತೆ, ಏನಂದ್ರೆ ಆ ಸುಮಿತ್ರಾ ಸತ್ತೋದ್ಲು, ಆದ್ರೆ ಆಹ್ವಾನಿಸಿದ ಶಕ್ತಿ ಎಲ್ಲಿ ಹೋಯ್ತು ಅಂತ ಹೇಳಿ. ಅರ್ಜುನ್ ಹೋಗ್ತಿರ್ಬೇಕಾದ್ರೆ ಈ ದೇಶಪಾಂಡೆ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ ಈ ಆತ್ಮ ಕೇವಲ ಒಬ್ಬ ವ್ಯಕ್ತಿಗೆ ಬಂದಿತ ಅಲ್ಲ, ಅದು ಒಂದು ಜಾಗಕ್ಕೆ ಬಂದಿತ. ಸೊ ಸಾಕಷ್ಟು ಆ ಜನರು ಆ ಒಂದು ಆ ಪ್ಲಾಟ್ಗೆ ಬರ್ತಾರೆ ಹೋಗ್ತಾರೆ, ಆದ್ರೆ ಆ ಆತ್ಮ ಯಾರಿಗೂ ಕೂಡ ಒಲಿದು ಬಂದಿಲ್ಲ ಅಂತ ಹೇಳಿ. ಅರ್ಜುನ್ಗೆ ಇನ್ನಷ್ಟು ಆಳವಾಗಿ ತಿಳಿಬೇಕಂತೇಳಿ ಅವನು ಹುಡುಕ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗಿದೆ, ಇತಿಹಾಸಕರಾಗಿರುವಂತಹ ಪ್ರೊಫೆಸರ್ ಕುಲಕರ್ಣಿ ಬಗ್ಗೆ ತಿಳಿದು ಬರುತ್ತೆ. ಅವರು ಮುಂಬೈನ ಹಳೆ ಅಪಾರ್ಟ್ಮೆಂಟ್ ಗಳ ಬಗ್ಗೆ, ಅಲ್ಲಿರುವಂತಹ ಜಾಗದ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇದ್ರು. ಪ್ರೊಫೆಸರ್ ಕುಲಕರ್ಣಿ ಅವರು ವಿಶ್ವವಿದ್ಯಾಲಯದ ಒಂದು ಗ್ರಂಥಾಲಯದಲ್ಲಿ ಈ ಅರ್ಜುನ್ಗೆ ಭೇಟಿ ಆಗ್ತಾರೆ. ಹಳೆಯ ದಾಖಲೆಗಳ ರಾಶಿಯ ಮಧ್ಯೆ ಕೂತಿರುವಂತಹ ಕುಲಕರ್ಣಿ ಅವರು ಅರ್ಜುನ್ ಒಂದು ಪ್ರಶ್ನೆ ಕೇಳಿದಾಕರ ಅವರು ಸ್ವಲ್ಪ ಮುಂದೆ ಬರ್ತಾರೆ. ಆ ಒಂದು ಅಪಾರ್ಟ್ಮೆಂಟ್ 1940ರ ದಶಕದಲ್ಲಿ ಕಟ್ಟಿದ್ರು. ಆದ್ರೆ ಆಸಕ್ತಿಕರ ವಿಷಯ ಏನಂದ್ರೆ, ಆ ಒಂದು ಅಪಾರ್ಟ್ಮೆಂಟ್ ಇರುವಂತಹ ಜಾಗದಲ್ಲಿ ಸ್ಮಶಾನ ಇತ್ತು ಮೊದಲಿಗೆ. ಬ್ರಿಟಿಷರ ದಾಖಲೆಗಳ ಪ್ರಕಾರ 1920ರಲ್ಲಿ ಒಂದು ಸಾಂಕ್ರಾಮಿಕ ರೋಗ ಬರುತ್ತೆ. ಆವಾಗ ಸಾಕಷ್ಟು ಜನರು ಸಾವನ್ನಪ್ತಾರೆ. ಅವರಿಗೆ ಹಲವು ಶವಗಳು ವಿಧಿ ವಿಧಾನಗಳಿಲ್ಲದೆ ಈ ಒಂದು ಜಾಗದಲ್ಲಿ ಮುಚ್ಚಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅರ್ಜುನ್ ಕೇಳ್ತಾನೆ, ಹಾಗಾದ್ರೆ ಈ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಸ್ಮಶಾನ ಮೇಲೆ ನಿಂತಿದೇನಾ ಅಂತ ಹೇಳಿ. ಅವಾಗ ಪ್ರೊಫೆಸರ್ ಅವರು ಹೇಳ್ತಾನೆ, ಸಂಪೂರ್ಣ ಅಂತಲ್ಲ, ಆದ್ರೆ ಅದರ ಒಂದು ಭಾಗ, ಒಂದು ಮೂಲೆ ಈ ಒಂದು ಅಪಾರ್ಟ್ಮೆಂಟ್ ನ ಒಂದು ಮೂಲೆಯಾಗಿ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಇಂತಹ ಒಂದು ಜಾಗದ ಬಗ್ಗೆ ಜನಪದಗಳಲ್ಲಿ ಒಂದು ಸಾಹಿತ್ಯ ಇದೆ. ಏನಂದ್ರೆ, ಈ ಯಾಂತ್ರಿಕ ಯಾರು ಮಾಟ ಮಂತ್ರ ಮಾಡ್ತಿರ್ತಾರಲ್ಲ, ಅವರು ಇಂತಹ ಜಾಗಗಳನ್ನು ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಯಾರಿಗೆ ಅಂತ್ಯ ಸಂಸ್ಕಾರ ಸರಿಯಾಗಿ ಆಗಿರೋದಿಲ್ಲ, ಆ ಆತ್ಮಗಳು ಇಲ್ಲಿ ಬಂಧಿತವಾಗಿರುತ್ತಂತೆ. ಸೊ ಅವರನ್ನ ಬಂಧಿತ ಮಾಡ್ಕೊಂಡು ಕೆಲವರ ಮೇಲೆ ವಶೀಕರಣ ಮಾಡೋದು ಈ ಯಾರು ಮಾಂತ್ರಿಕಗಳು ಇರ್ತಾರಲ್ಲ ಅವರು ಮಾಡ್ತಾ ಇರ್ತಾರೆ ಅಂತ ಈ ಪ್ರೊಫೆಸರ್ ಅವ್ರು ಹೇಳಿದ್ರು. ಪ್ರೊಫೆಸರ್ ಅವರು ಒಂದು ಹಳೆಯ ನಕ್ಷೆಯನ್ನು ಬಿಡಿಸ್ಬಿಟ್ಟು ಹೇಳಿದ್ರು, ನೋಡಪ್ಪ ಇದೇ ನಿಮ್ಮ ಅಪಾರ್ಟ್ಮೆಂಟ್, ಈ ಒಂದು ಮೂಲೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಮೂಲೆಯ ಮೇಲೆ ನಿಂದ 213 ಪ್ಲಾಟ್ ಇದೆ. ಶಕ್ತಿಶಾಲಿಯಾಗಿರುವಂತಹ ಒಂದು ಆತ್ಮವಿದೆ. ನಾನೊಬ್ಬ ಇತಿಹಾಸಕಾರನಾಗಿ ನಂಬಿಕೆಯಲ್ಲಿ ನಂಬೋದಿಲ್ಲ, ಆದ್ರೆ 20 ವರ್ಷಗಳಿಂದ ಆ ಒಂದು ಮನೆಯಲ್ಲಿ 3 ಜನ ಬಂದು ವಾಸ ಮಾಡ್ತಾ ಇದ್ರು. ಆದ್ರೆ ಯಾವ್ದಾವ್ದೋ ಒಂದು ಸಮಯಕ್ಕೆ ಅವರು ಕೆಲವೊಬ್ರು ಬಿಟ್ಟೋದ್ರು, ಕೆಲವೊಬ್ರು ಸತ್ತೋದ್ರು. ಇವೆಲ್ಲ ಕಾಕತಾಳಿ ಅಂತೇಳಿ ಅನಿಸ್ಬೋದು, ಆದ್ರೆ ನೀ ಸ್ವಲ್ಪ ಜೋಪಾನವಾಗಿರು, ಜಾಗೃತವಾಗಿರು ಅಂತೇಳಿ ಒಂದು ಮಾತನ್ನ ಹೇಳ್ಬಿಟ್ಟು ಅರ್ಜುನ್ ಎದ್ದು ಬರ್ತಾನೆ. ಅರ್ಜುನ್ ರಾತ್ರಿ ಹೊತ್ತು ಮನೆಗೆ ಬರ್ತಿರ್ಬೇಕಾದ್ರೆ ಆ ಪ್ರೊಫೆಸರ್ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನ ಸಂಪೂರ್ಣವಾಗಿ ರಿಕಾಲ್ ಅನ್ನ ಮಾಡ್ತಿರ್ತಾನೆ. ಅವಾಗ ಅವನಿಗೆ ಗೊತ್ತಾಗತ್ತೆ, ಇದು ಬರೀ ಕೇವಲ ಒಂದು ಪ್ಲಾಟಿನ ಸಮಸ್ಯೆ ಅಲ್ಲ, ದಶಕಗಳ ಹಿಂದೆ ಇರುವಂತಹ ಒಂದು ಶಾಪದ ಬಗ್ಗೆ ಆಗಿದೆ ಅಂತೇಳಿ ಅವನಿಗೆ ತಿಳಿದು ಬರುತ್ತೆ. ಒಂದು ಭಾನುವಾರ ಈ ಮೀರಾ ಏನ್ ಮಾಡಿರ್ತಾಳೆ, ತನ್ನ ತವ್ರ ಮನೆಗೆ ಹೋಗಿರ್ತಾಳೆ. ಆ ದಿನ ಫುಲ್ ಡೇ ಈ ಅರ್ಜುನ್ ಏನ್ ಮಾಡ್ತಾನೆ, ಒಬ್ಬನೇ ಆ ಒಂದು ರೂಮಲ್ಲಿ ಕೂತಿರ್ತಾನೆ, ಅಂದ್ರೆ ಬೆಡ್ರೂಮ್ ಅಲ್ಲಿ ಕೂತಿರ್ತಾನೆ, ಯೋಚನೆ ಮಾಡ್ತಿರ್ತಾನೆ ಮುಂದೆ ಏನ್ ಮಾಡ್ಬೇಕು ಅಂತಾಳೆ. ಅವಾಗ ಅವನಿಗೆ ಒಂದು ಮೂಲೆಯಿಂದ ಸ್ವಲ್ಪ ಎತ್ತರವಾಗಿರೋದು ಏನೋ ಒಂದು ಕಾಣಿಸುತ್ತೆ. ಅವಾಗ ಅಲ್ಲಿ ಹೋಗಿ ಸ್ವಲ್ಪ ನೋಡಿದಾಕರ ಅದ್ಮೇಲೆ ಸ್ವಲ್ಪ ಕಾಲಿಟ್ಟಾಕರ ಏನೋ ಒಂದು ಡಬ್ ಅಂತೇಳಿ ಶಬ್ದ ಕೇಳಿಸ್ತೈತೆ, ಏನೋ ಖಾಲಿ ಇರೋ ಥರ ಶಬ್ದ ಕೇಳಿಸ್ತೈತೆ. ಸೊ ಹಾಗಂತೇಳಿ ಅವನೇನು ಮಾಡ್ತಾನಪ್ಪ ಅಂದ್ರೆ ಆ ಒಂದು ಪರ್ದೆ ಅಂದರೆ ಒಂದು ಮ್ಯಾಟ್ ಹಾಕಿರ್ತಾರೆ ಅದನ್ನು ತೆಗಿತಾನೆ. ಆವಾಗ ಏನೋ ಒಂದು ಬಾಕ್ಸ್ ಥರ ಏನೋ ಕಾಣಿಸುತ್ತೆ, ಸ್ವಲ್ಪ ಸ್ಕ್ರೂಗಳೆಲ್ಲ ಹಾಕಿರೋದು ಇವನಿಗೆ ಕಾಣಿಸುತ್ತೆ. ಸ್ಕ್ರೂ ಡ್ರೈವರ್ ಮುಖಾಂತರ ಏನು ಮಾಡ್ತಾನೆ, ಅದನ್ನೆಲ್ಲವನ್ನು ಕೂಡ ಓಪನ್ ಮಾಡ್ತಾನೆ. ಸೊ ಓಪನ್ ಮಾಡಿದಾಕ್ರ ಅದರೊಳಗೆ ಒಂದು ಸಣ್ಣ ಪೆಟ್ಟಿಗೆ ಕಾಣಿಸುತ್ತೆ. ಆ ಒಂದು ಪೆಟ್ಟಿಗೆ ಓಪನ್ ಮಾಡಿದಾಕ್ರ ಫುಲ್ ಧೂಳಿಂದ ತುಂಬಿಕೊಂಡಿರುತ್ತೆ. ಅದರೊಳಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರುತ್ತೆ. ಅದರೊಳಗೆ ಒಂದು ಹೆಂಗಸಿನ ಫೋಟೋ ಥರನೂ ಕಾಣಿಸುತ್ತೆ. ಬಟ್ ಅವನಿಗೆ ಅನಿಸುತ್ತೆ ಇದೇ ಸುಮಿತ್ರಾಳ ಫೋಟೋ ಇರಬಹುದು ಅಂತೇಳಿ. ಆದರೆ ಆ ಫೋಟೋಗೆ ಯಾರೋ ಸೂಜಿಯಿಂದ ಚುಚ್ಚಿರೋ ಥರ ಕಾಣಿಸ್ತಾ ಇರುತ್ತೆ. ಮತ್ತು ಕೆಂಪು ಕಲರಿಂದ ವಿಚಿತ್ರವಾಗಿ ಚಿಹ್ನೆಗಳು ಬರೆದಿರುವಂತಹ ಒಂದು ತುಂಡು ಬಟ್ಟೆ ಇರುತ್ತೆ, ಕೂದಲಿನ ಗಂಟಿರುತ್ತೆ, ಒಣಗಿರುವಂತಹ ಹೂಗಳಿರುತ್ತೆ. ಅದ್ರ ಜೊತೆಗೆ ಒಂದು ಡೈರಿ ಕೂಡ ಕಾಣಿಸುತ್ತೆ. ಇದೆಲ್ಲ ಏನಿರ್ಬೋದು ಅಂತೇಳಿ ಆ ಡೈರಿಯನ್ನು ಸ್ವಲ್ಪ ತೆಗೆದುಬಿಟ್ಟು ನೋಡಿದಾಕ್ರ ಆ ಡೈರಿ ಆ ಒಂದು ಸುಮಿತ್ರಾಳ ಪರ್ಸನಲ್ ಡೈರಿ ಆಗಿತ್ತು. ಸೊ ಅದನ್ನು ಒಂದೊಂದಾಗಿ ಓದಲಿಕ್ಕೆ ಶುರು ಮಾಡ್ತಾನೆ. ಫುಲ್ ವೈಟ್ ಇರುವಂತಹ ಆ ಡೈರಿ ಫುಲ್ ಹಳದಿ ಕಲರ್ಗೆ ಕನ್ವರ್ಟ್ ಆಗಿರುತ್ತೆ, ಅಷ್ಟೊಂದು ಹಳೇದಾಗಿತ್ತು. ಸೊ ಅದನ್ನು ಒಂದೊಂದಾಗಿ ಓದಲಿಕ್ಕೆ ಶುರು ಮಾಡ್ತಾನೆ. ದಿನ ಒಂದು ಆ ಬಾಬಾ ಹೇಳಿದ್ರು 3
ಅಮಾವಾಸ್ಯೆ ನಂತರ ಈ ವಿಧಿ ಸಂಪೂರ್ಣವಾಗತ್ತೆ ಅಂತೇಳಿ. ಮೊದಲ ರಾತ್ರಿ ನನಗೆ ಆ ಫೀಲ್ ಆಯಿತು, ಆ ವಿಧಿ ವರ್ಕ್ ಆಗ್ತಾ ಇದೆ ಅಂತೇಳಿ. ದಿನ 15 ನಾನು ಆ ಒಂದು ಪ್ಲಾಟಲ್ಲಿ ಒಬ್ಬಳೇ ಇದ್ದೀನಿ, ಆದ್ರೂ ಕೂಡ ಯಾರೋ ನನ್ನ ಹಿಂದೆಯಿಂದ ಏನೋ ಕರೀತಾ ಇದ್ದಾರೆ, ಬಟ್ ಏನೋ ಬದಲಾಗಿದೆ ಅಂತೇಳಿ ಅವಳಿಗೆ ಅನಿಸ್ತಾ ಇತ್ತು ಅಂತೆ. ದಿನ 23 ಬಾಬಾ ನನ್ನ ಕರೆಯನ್ನು ತೆಗಿತಾ ಇಲ್ಲ, ಏನೋ ಬದಲಾಗ್ತಾ ಇದೆ. ನಾನು ಆ ರಾತ್ರಿ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡ್ಕೊಂಡಾಕ್ರ ಅಲ್ಲಿ ನನ್ನ ಮುಖನೇ ಕಾಣಿಸ್ಲಿಲ್ಲ, ಬೇರೆ ಯಾವುದೋ ಒಂದು ಮುಖ ಕಾಣಿಸ್ತು. ನಾನು ಸುಳ್ಳನ್ನು ಹೇಳ್ತಾ ಇಲ್ಲ ಅಂತೇಳಿ ಆ ಒಂದು ಡೈರಿಯಲ್ಲಿ ಬರೆದಿರ್ತಾಳೆ. ಅದಾದಮೇಲೆ 29ನೇ ದಿನಕ್ಕೆ ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಆತ್ಮ ನನ್ನ ಸಹಾಯಕ್ಕಾಗಿ ಬಂದಿದೆ ಅಂತೇಳಿ ಅಂದ್ಕೊಂಡೆ, ಆದರೆ ಅದು ನನ್ನ ಮನೆಯನ್ನು ತಗೊಂಡು ಹೋಗಲಿಕ್ಕೆ ಬಂದಿದೆ, ನನ್ನ ಮನೆಯೊಳಗೆ ಇರಲಿಕ್ಕೆ ಬಂದಿದೆ, ನನಗಿಂತ ಜಾಸ್ತಿ ಅದಕ್ಕೆ ನನ್ನ ಮನೆಯೊಳಗೆ ಜಾಸ್ತಿ ಹಕ್ಕಿದೆ ಅನ್ನೋ ಥರ ಆ ಒಂದು ಲೈನನ್ನು ಬರೆದಿರ್ತಾಳೆ. ಕೊನೆಗೆ ಎಲ್ಲವನ್ನು ಹಾಗೆ ಓದ್ತಿರ್ಬೇಕಾದ್ರೆ ಈ ಅರ್ಜುನ್ಗೆ ಮೊದಲಿಗೆ ಸುಂದರವಾಗಿರುವಂಥ ಅಕ್ಷರಗಳು ಕಾಣಿಸ್ತಾ ಇರುತ್ತೆ, ಅದ ನಂತರ ವಿಚಿತ್ರ ಆಗಿರುವಂಥ ಅಕ್ಷರಗಳು, ಸ್ವಲ್ಪ ಗಡಿಬಿಡಿಲಿ ಬರೆದಿರುವಂಥ ಅಕ್ಷರಗಳು ಹಾಗೆ ಕಾಣಿಸ್ತಾ ಇರುತ್ತೆ. ಅವ್ನು ದಿಟ್ಟಿಸಿ ಗಮನಿಸ್ತಾನೆ. ಏನಂದರೆ ಆ ದೇಶಪಾಂಡೆ ಅವರ ರಿಪೋರ್ಟ್ ಇರುತ್ತಲ್ಲ, ಅದರೊಳಗೆ ಒಂದು ಲೈನ್ ಬರೆದಿರುತ್ತೆ, ಏನು ಗೊತ್ತಾ, ಅದು ಈಗ ನನ್ನ ಹೆಸರಿನಲ್ಲಿ ಉಸಿರಾಡ್ತಾ ಇದೆ ಅಂತೇಳಿ ಅದನ್ನು ಕೂಡ ಬರೆದಿರುತ್ತೆ. ಅವನ ಕೈ ಹಾಗೆ ನಡಕ್ತಾ ಇರುತ್ತೆ. ಆಮೇಲೆ ಆ ಡೈರಿಯನ್ನು ಸ್ವಲ್ಪ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಏನಿದೆ ಅಂತೇಳಿ ನೋಡಿದಾಕ್ರ ಆ ಒಂದು ಕೆಳಭಾಗದಲ್ಲಿ ಒಂದು ಯಾವುದೋ ಒಂದು ಪ್ಲೇಟ್ ಥರ ಕಾಣಿಸುತ್ತಂತೆ. ಅದನ್ನು ತೆಗೆದು ನೋಡಿದಾಕ್ರ ಅಲ್ಲಿ ವಿಚಿತ್ರ ಆಗಿರುವಂಥ ಚಿಹ್ನೆಗಳು ಬೀಳಿಸಿತ್ತು. ಆಮೇಲೆ 2 ವೃತ್ತ ಆಯಿತು, ಅದ್ರ ಮಧ್ಯೆ ಒಂದು ತ್ರಿಶೂಲ ಥರ ಏನೋ ಕಾಣಿಸುತ್ತೆ. ಅದನ್ನೆಲ್ಲ ಗಮನಿಸ್ತಾನೆ, ಏನು ಇರ್ಬೋದು ಇದು ಅಂತೇಳಿ. ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿಗೆ ಬಿಡ್ತಾನೆ. ಮರುದಿನ ಬೆಳಗ್ಗೆ ಏನು ಮಾಡ್ತಾಳೆ, ಈ ಮೀರಾ ತನ್ನ ತವ್ರ ಮನೆಯಿಂದ ವಾಪಸ್ ಮನೆಗೆ ಬರ್ತಾಳೆ. ಆವಾಗ ಈ ಅರ್ಜುನ್ ಎಲ್ಲವನ್ನು ಕೂಡ ಹೇಳ್ಕೊತಾನೆ, ನೀನೇ ನನಗೆ ಏನೇನು ಸಿಕ್ಕಿದ್ದು, ನಾನು ಏನೇನು ಓದಿದೆ ಅಂತೇಳಿ. ಇವೆಲ್ಲವನ್ನು ಕೂಡ ಅವಳಿಗೆ ತೋರಿಸ್ತಾಕ್ರ ಅವಳು ಕೂಡ ಓದ್ತಾ ತನ್ನ ಮುಖ ಬೀಳ್ಸ್ಕೊತಾಳೆ. ಅವಳು ಹೇಳ್ತಾಳೆ, ಈ ಎಲ್ಲ ಡೈರಿಗಳನ್ನು ನಾವು ಸುಟ್ಟಾಕ್ಬೇಕು, ಇಲ್ಲ ಪೊಲೀಸರಿಗೆ ಒಪ್ಪಿಸ್ಬೇಕಂತೇಳಿ. ಆದರೆ ಇವಾಗ ಈ ಅರ್ಜುನ್ನ ಗುರಿ ಸ್ಪಷ್ಟವಾಗಿತ್ತು, ನಾನು ಇದರ ಬುಡವನ್ನು ತಿಳ್ಕೊಬೇಕಂತ, ಇದರ ಆಳವನ್ನು ತಿಳ್ಕೊಬೇಕಂತೇಳಿ. ಆವಾಗ ಅವನೇನು ಮಾಡ್ತಾನಪ್ಪ ಅಂದರೆ ಇವೆಲ್ಲವನ್ನು ಆ ವಸ್ತುವನ್ನು ತೊಗೊಂಡೋಗ್ಬಿಟ್ಟು ಪ್ರೊಫೆಸರ್ ಕುಲಕರ್ಣಿ ಅವ್ರ ಹತ್ರ ಹೋಗ್ತಾನೆ. ಅವ್ರ ಕಡೆ ಈ ಒಂದು ತಟ್ಟೆಯನ್ನು ತೋರಿಸ್ತಾಕ್ರ ಪ್ರೊಫೆಸರ್ ಇದನ್ನು ನೋಡಿಬಿಟ್ಟು ಗಾಬರಿ ಆಗ್ತಾರೆ. ಇದು ಬಂಧನದ ಯಂತ್ರ. ಮಾಂತ್ರಿಕ ಸಾಹಿತ್ಯದಲ್ಲಿ ಇಂತಹ ವಸ್ತುಗಳನ್ನು ಯಾವುದಾದ್ರೂ ಒಂದು ಆತ್ಮಕ್ಕೆ ನಿರ್ದಿಷ್ಟ ಜಾಗದಲ್ಲಿ ಅಥವಾ ನಿರ್ದಿಷ್ಟ ವಸ್ತುಗಳಿಗೆ ಬಂದಿ ಮಾಡಲು ಈ ಒಂದು ವಸ್ತುಗಳನ್ನು ಬಳಸ್ತಾರೆ ಅಂತೇಳಿ ಬರ್ದಿತ್ತು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಈ ಚಿಹ್ನೆ ಅರ್ಧ ಮಾತ್ರ ಪೂರ್ಣಗೊಂಡಿದೆ, ಆದರೆ ವಿಧಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ, ಬಂಧನ ಪೂರ್ಣ ಆಗಿಲ್ಲ ಅಂತೇಳಿ ಬರ್ದಿರತ್ತೆ. ಅಂದ್ರೆ ಏನು ಅಂತೇಳಿ ಅರ್ಜುನ್ ಕೇಳಿದಾಕರ ಆ ಪ್ರೊಫೆಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವಾಗ ಈ ಸುಮಿತ್ರಾ ಆ ಮಂತ್ರವನ್ನು ಜಪಿಸ್ತಾಳಲ್ಲ, ಆ ವಿದ್ಯೆನ ಇದು ಮಾಡಿದಾಕರ ಆ ಆತ್ಮ ಅಲ್ಲಿಂದ ಸ್ವಾತಂತ್ರ್ಯ ಆಗತ್ತೆ, ಈ ಒಂದು ಜಾಗಕ್ಕೆ ಬಂದು ಅನ್ಕೊಂಡಿರುತ್ತೆ. ಬಟ್ ಯಾವುದೇ ಥರದ ಯಾರ ನಿಯಂತ್ರಣದಲ್ಲೂ ಆ ಆತ್ಮ ಇರೋದಿಲ್ಲ. ಸೊ ಯಾವಾಗ ಈ ಒಂದು ಪ್ಲಾಟ್ಗೆ ಹೊಸ ಜನರು ಬರ್ತಿದ್ರಲ್ಲ, ಸೊ ಆ ಒಂದು ಆತ್ಮದ ಆಸೆ ಪೂರ್ಣಗೊಳಿಸ್ತಾ ಇರಲಿಲ್ಲ. ಆವಾಗ ಎಲ್ಲರೂ ಕೂಡ ಆ ಒಂದು ಮನೆಯನ್ನು ಬಿಟ್ಟು ಹೋಗ್ತಾ ಇದ್ರು ಅಂತೇಳಿ ಆ ಪ್ರೊಫೆಸರ್ ಹೇಳ್ತಾರೆ. ಈ ಮಾತನ್ನು ಕೇಳಿಬಿಟ್ಟು ಅರ್ಜುನ್ಗೆ ಒಂದು ವಿಷಯ ಹೊಳೆಯುತ್ತೆ. ಈ ಬಾಬಾ ಕಾಳಿಚರಣ್ಗೆ ಎಲ್ಲ ಗೊತ್ತಿರ್ಬೋದಲ್ಲ, ಈ ಒಂದು ವಿಧಿಯನ್ನು ಪೂರ್ಣಗೊಳಿಸೋದು ಅಥವಾ ಅಲ್ಲಿಂದ ರದ್ದುಗೊಳಿಸ್ಬೋದು, ಎಲ್ಲ ಜ್ಞಾನ ಇರ್ಬೋದಲ್ಲ ಅಂತೇಳಿ. ಆ ಬಂಗ್ಲೆ ಎಲ್ಲಿದೆ ಅಂತೇಳಿ ಗೊತ್ತಿದೆ ಅಂತೇಳಿ ಅರ್ಜುನ್ ವಾಪಸ್ ಕೇಳ್ತಾನೆ. ಪ್ರೊಫೆಸರ್ ಮೌನವಾಗಿ ಕುತ್ಕೊಂಡ್ಬಿಟ್ಟು ಒಂದು ಹಳೆಯ ಫೈಲನ್ನು ತೆಗೆದುಬಿಟ್ಟು ಅದರೊಳಗೆ ಒಂದು ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ಸನ್ನು ಹೇಳ್ತಾರೆ. ಮುಂಬೈನಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಕಜತ್ ಎಂಬ ಒಂದು ಹಳೆಯ ಬಂಗ್ಲೆ ಇದೆ ಅಲ್ಲಿ. ಸೊ ಆ ಒಂದು ಜಾಗದಲ್ಲಿ ಇವರು ವಾಸ ಮಾಡ್ತಾ ಇದ್ದಾನೆ ಅಂತೇಳಿ ಆ ಒಂದು ಅಡ್ರೆಸ್ ಸಿಗುತ್ತೆ. ಅರ್ಜುನ್ಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ವಾಪಸ್ ಅವನ ಮನೆಗೆ ಬರ್ತಿರ್ಬೇಕಾದ್ರೆ ಅವನ ಮನೆ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಹೆಂಡತಿ ಮೀರಾ ಸಂಪೂರ್ಣವಾಗಿ ಬದಲಾಗಿರೋದು ಇವನಿಗೆ ಗೊತ್ತಾಗತ್ತೆ. ಮೀರಾ ರಾತ್ರಿ ಹೊತ್ತು ಯಾವತ್ತೂ ಕೂಡ ಓಡಾಡುವಂತಹ ಅಭ್ಯಾಸ ಇರಲಿಲ್ಲ. ಆದರೆ ರಾತ್ರಿ 3:13ಕ್ಕೆ ಅವಳು ಎದ್ದು ಆ ಒಂದು ಮನೆಯಲ್ಲಿ ಓಡಾಡ್ತಾ ಇದ್ಲು. ಒಂದು ದಿನ ಯಾಕೋ ಗೊತ್ತಿಲ್ಲ, ನಾನು ಕೂಡ ಎದ್ದೆ, ಆದರೆ ನನ್ನ ಪಕ್ಕದಲ್ಲಿ ಮೀನಾ ಇರಲಿಲ್ಲ. ಟೈಮ್ ನೋಡಿದ್ರೆ 3:13 ಆಗಿತ್ತು. ಅವಳು ಒಂದು ಕಿಟಕಿಯ ಮುಂದೆ ಸುಮ್ಮನೆ ನೋಡ್ತಾ ಇದ್ಲು. ನಾನು ಅವಳ ಹಿಂದೆ ಹೋಗ್ಬಿಟ್ಟು ಮೀರಾ ಅಂತೇಳಿ ಕರೆದೆ. ಅವಳು ನಿಧಾನವಾಗಿ ಹಿಂದೆ ತಿರುಗಿದಳು. ಆದರೆ ಅವಳ ಕಣ್ಣಲ್ಲಿ ಯಾವುದೇ ಥರದ ಗುರುತುವಿಕೆನೇ ಇರಲಿಲ್ಲ. ಆದರೆ ಅವಳ ಕಣ್ಣೇ ಫುಲ್ ಖಾಲಿಯಾಗಿ ಕಾಣಿಸ್ತಾ ಇತ್ತು. ನಾನು ಕೇಳಿದೆ, ಮೀರಾ ನೀನು ಇಲ್ಲಿ ಏನು ಮಾಡ್ತಾ ಇದೀಯಾ ಅಂತೇಳಿ. ಆವಾಗ ಅವಳು ವಾಪಸ್ ಕೇಳ್ತಾಳೆ, ನೀನು ಯಾರು ಅಂತೇಳಿ. ಆವಾಗ ಈ ಅರ್ಜುನ್ 1-2 ಹೆಜ್ಜೆನ ಹಿಂದೆ ಹಾಕ್ಬಿಟ್ಟು ಮತ್ತೆ ಜೋರಾಗಿ ಕೇಳ್ತಾನೆ, ನಾನು ನಿನ್ನ ಗಂಡ ಮೀರಾ, ನಿನಗೆ ಗೊತ್ತಿಲ್ವಾ ಅಂತೇಳಿ. ಹಾಗೆ ಸ್ವಲ್ಪ ಹೊತ್ತು ಹಾಗೆ ಕಳೆಯುತ್ತೆ. ಅದು ನಂತರ ಮೀರಾ ಯಥಾಸ್ಥಿತಿಗೆ ಬರ್ತಾಳೆ. ಆವಾಗ ನಾನು ಯಾಕೆ ಇಲ್ಲಿದ್ದೀನಿ, ನನಗೇನಾಯಿತು, ನಾನು ಇಲ್ಲಿ ಹೇಗೆ ಬಂದೆ ಅಂತೇಳಿ ಕೇಳ್ತಾಳೆ. ಏನಿಲ್ಲ ಅಂತೇಳಿ ವಾಪಸ್ ಬೆಡ್ ಮೇಲೆ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. ಮರುದಿನ ಮತ್ತೆ ಅದೇ ಥರ ಸಿಚುವೇಶನ್ ಆಗುತ್ತೆ. ರಾತ್ರಿ ಹೊತ್ತು ಈ ಮೀರಾ ಯಾವುದೋ ಒಂದು ಜಾಗಕ್ಕೆ ಹೋಗಿ ಬಂದಿರ್ತಾಳೆ. ಅವಳ ಕಾಲುಗಳು ಕೆಸರಿನಿಂದ ತುಂಬಿಕೊಂಡಿರುತ್ತೆ. ಬಟ್ ಇವನು ಮನೆಯಲ್ಲಿ ಚಿಲಕ ಹಾಕಿತ್ತು, ಚಾವಿ ಹಾಕಿತ್ತು, ಎಲ್ಲವನ್ನು ಹಾಕಿದ್ರು ಕೂಡ ಆ ಒಂದು ಕೆಸರು ಎಲ್ಲಿಂದ ಬಂತಂತೇಳಿ ಅರ್ಜುನ್ಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ಅವರ ಮನೆಯಲ್ಲಿರುವಂತಹ ಎಲ್ಲ ಎಲೆಕ್ಟ್ರಿಕಲ್ ಗ್ಯಾಜೆಟ್ಗಳು ಇರ್ತಾವಲ್ಲ, ಎಲೆಕ್ಟ್ರಿಕಲ್ ವಸ್ತುಗಳು ಇರ್ತಾವಲ್ಲ, ಎಲ್ಲವೂ ಕೂಡ ಬದಲಾಗಲು ಶುರು ಆಗುತ್ತೆ. ಅಂದರೆ ಟಿವಿ ತನ್ನಷ್ಟಕ್ಕೆ ತಾನೇ ಆನ್ ಆಗ್ತಾ ಇತ್ತು, ಚಾನಲ್ಗಳು ಚೇಂಜ್ ಮಾಡ್ತಾ ಇತ್ತು, ಲೈಟ್ಗಳು ಆನ್ ಆಗೋದು, ಆಫ್ ಆಗೋದು,
ಫೋನು ವಿಚಿತ್ರವಾಗಿ ಆಡ್ತಾ ಇತ್ತು. ಕೆಲವೊಂದ್ಸಲ ಚಾರ್ಜ್ ಫುಲ್ ಇದ್ರೂ ಕೂಡ ಆನ್ ಆಗೋದು ಆಫ್ ಆಗೋದು, ಫೋನ್ಗಳು ಬರೋದಾಗ್ತಾ ಇತ್ತು. ಆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಒಂದೊಂದು ಥರ ವಿಚಿತ್ರವಾಗಿ ಆಡಲು ಶುರು ಆಗುತ್ತೆ. ಆಮೇಲೆ ಹಾಗೆ ಮಲ್ಕಿರ್ಬೇಕಾದ್ರೆ ಇವಳು ಮತ್ತು ಮೀನಾಗೆ ಒಂದೇ ಥರದ ಕನಸು ಬಿದ್ದಿರುತ್ತೆ. ಏನಂದರೆ ಇವ್ರ ಮನೆಯಲ್ಲಿರುವಂಥ ಅಡುಗೆ ಮನೆಯಲ್ಲಿರುವಂಥ ಕೆಲವು ಪಾತ್ರೆಗಳು, ಸ್ಟೀಲಿನ ಪಾತ್ರೆಗಳು ಬಿದ್ದಿರೋ ಹಾಗೆ ಇವಳಿಗೆ ಶಬ್ದ ಕೇಳಿಸುತ್ತೆ. ಇಬ್ಬರು ಕೂಡ ಓಡಿ ಬಂದು ಅಡುಗೆ ಮನೆಗೆ ನೋಡ್ತಾರೆ. ಅಲ್ಲಿ ಅಡುಗೆ ಮನೆಯಲ್ಲಿ ಯಾವುದೇ ಥರದ ವಸ್ತುಗಳೇ ಬಿದ್ದಿರೋದಿಲ್ಲ. ಆದರೆ ಮೀರಾ ದಿನದಿಂದ ದಿನಕ್ಕೆ ಬೇರೆ ತನನೇ ವರ್ತನೆ ಮಾಡಲು ಶುರು ಮಾಡ್ತಾ ಇದ್ಲು. ಅಂದರೆ ಹಗಲತ್ತಲ್ಲಿ ನಾರ್ಮಲ್ ಆಗಿರ್ತಾ ಇದ್ಲು, ಬಟ್ ರಾತ್ರಿ ಆದರೆ ಅವಳ ಕಣ್ಣು ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಮತ್ತು ಅವಳು ಫುಲ್ಲು ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇತ್ತು. ವಿಚಿತ್ರವಾಗಿ ಆಡಲು ಆರಂಭಿಸಿದ್ಲು. ಸೊ ಇದನ್ನು ಕಂಡುಹಿಡಬೇಕಂತೇಳಿ ಈ ಅರ್ಜುನ್ ಏನು ಮಾಡ್ತಾನಪ್ಪ ಅಂದರೆ ರಾತ್ರಿ ಹೊತ್ತು ಫೋನ್ ಕ್ಯಾಮ್ರಾ ಆನನ್ನು ಮಾಡಿಬಿಟ್ಟು ಮಲಗಿರ್ತಾನೆ. ರಾತ್ರಿ ಹೊತ್ತು ಕರೆಕ್ಟ್ 3:13ಕ್ಕೆ ಈ ಮೀನಾ ಎಚ್ಚರ ಆಗ್ತಾಳಂತೆ. ಆ ಒಂದು ಕ್ಯಾಮ್ರಾದಲ್ಲಿ ತೋರಿಸ್ತಾ ಇರೋದು ಹಾಗೆ ದಿಟ್ಟಿಸಿ ಆ ಒಂದು ಕ್ಯಾಮ್ರಾ ಇರುವಂತಹ ಜಾಗದ ಕಡೆ ನೋಡಿಬಿಟ್ಟು ಏನೋ ಮಾತನ್ನು ಹೇಳ್ತಾ ಇದ್ಲಂತೆ. ವಾಪಸ್ ಮರುದಿನ ಅವನು ಆ ಒಂದು ವಿಡಿಯೋನ ರಿವರ್ಸ್ ಹಿಂದೆ ಮುಂದೆ ಮಾಡಿ ನೋಡಿದಾಕ್ರ ಅವನಿಗೆ ಗೊತ್ತಾಗುತ್ತೆ ಅವಳು ಮಾತನಾಡ್ತಾ ಇರೋದು ಸುಮಿತ್ರಾಳ ಬಗ್ಗೆ ಅಂತ. ಮೀರಾ ಈಗ ಸಂಪೂರ್ಣವಾಗಿ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ಲು. ಅವಳು ಅಳ್ತಾ ಇದ್ಲು, ಅರ್ಜುನ್ ನಾವಿಂದ ಈ ಒಂದು ಮನೆಯನ್ನು ಬಿಟ್ಟು ಹೋಗೋಣ, ಬೇರೆ ಕಡೆ ಹೋಗೋಣ, ಇಲ್ಲಿ ನನಗೆ ಇರೋಕ್ಕೆ ಆಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅಂತೇಳಿ ಜೋರಾಗಿ ಅಳ್ತಾ ಇದ್ಲು. ಆದರೆ ಅಷ್ಟೊತ್ತಿಗೆ ಅರ್ಜುನ್ಗೆ ಈ ದೇಶಪಾಂಡೆ ಅವರು ಹೇಳಿರುವಂತಹ ಮಾತು ನೆನಪಾಗತ್ತೆ. ಏನಂದರೆ ಸುಮಿತ್ರಾಳಿಗೂ ಕೂಡ ಎಚ್ಚರವಾಗಿತ್ತು ಈ ಒಂದು ಮನೆಯನ್ನು ಬಿಟ್ಟು ಹೋಗ್ಬೇಕಂತೇಳಿ. ಆದರೆ ಅವಳಿಗೆ ಗೊತ್ತಿತ್ತು ಆ ಆತ್ಮ ಅವಳನ್ನು ಇಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತೇಳಿ. ಅವಳು ಹೋದ್ರೂ ಕೂಡ ಅವಳ ಜೊತೆನೇ ಆತ್ಮ ಬರುತ್ತೆ ಅಂತೇಳಿ. ಸೊ ಆ ಮಾತು ನೆನಪಾದಕ್ರ ಅರ್ಜುನ್ ಏನು ಮಾಡ್ತಾನೆ, ಈ ಮನೆಯಿಂದ ಬಿಟ್ಟು ಹೋದರೆ ನಮಗೆ ಈ ಸಮಸ್ಯೆ ಪರಿಹಾರ ಸಿಗೋದಿಲ್ಲ, ಇದನ್ನು ಬುಡದಿಂದ ಪರಿಹಾರ ಮಾಡಬೇಕಂದ್ರೆ ಆ ಒಂದು ಬಾಬಾ ಇರೋವಂತಹ ಬಂಗ್ಲೆಗೆ ಹೋಗಬೇಕಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ಆ ಒಂದು ವಿಧಿಯನ್ನು ಪೂರ್ಣ ಮಾಡಬೇಕು, ಅವಾಗ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಂಗಾಗತ್ತೆ ಅಂತ ಹೇಳ್ತಾನೆ. ಆದರೆ ಮೊದಲಿಗೆ ಈ ಮೀರಾ ಅದನ್ನು ಒಪ್ಕೊಳ್ಳೋದಿಲ್ಲ. ಸೊ ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ. ಆದರೆ ಅವ್ನು ಹೇಳ್ತಾನೆ ಪ್ರತಿ ರಾತ್ರಿ ಈ ಥರ ಹಿಂಸೆ ಅನುಭವಿಸೋದನ್ನು ಬಿಟ್ಟು ನಾವು ಆ ಒಂದು ದಿನ ಆ ಒಂದು ಬಂಗ್ಲೆಗೆ ಹೋಗಿಬಿಟ್ಟು ಬಂದರೆ ಎಲ್ಲ ಸರಿ ಹೋಗ್ಬೋದು ಅಂತೇಳಿ. ಆವಾಗ ಈ ಮೀರಾ ವಿಚಾರ ಮಾಡಿಬಿಟ್ಟು ಯೋಚನೆಯನ್ನು ಮಾಡಿಬಿಟ್ಟು ಹೇಳ್ತಾಳೆ, ಸರಿ ಆಯಿತು ಹೋಗೋಣ ಅಂತೇಳಿ. ಅಂದರೆ ಬೆಳಗ್ಗೆ ಶನಿವಾರ ಇರುತ್ತೆ, ಒಂದು ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ಆ ಖಜತ್ ಇರುವಂತಹ ಜಾಗಕ್ಕೆ ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿರುವಂಥ ರಸ್ತೆ ಇರುತ್ತೆ. ಹೋಗ್ತಾ ಅಲ್ಲಿ ಸ್ವಲ್ಪ ಕಾಡು ಬರುತ್ತೆ. ಅಲ್ಲಿ ವಿಚಿತ್ರ ಆಗಿರುವಂತಹ ಮರಗಳು ಕಾಣಿಸ್ತಾ ಇರ್ತವೆ. ಮಧ್ಯದಲ್ಲಿ ಒಂದು ಕಲ್ಲಿನಿಂದ ಇರುವಂತಹ ರೋಡ್ ಕಾಣಿಸುತ್ತೆ. ಮುಂದೋಗಿ ಕೆಸರು ಬರ್ತಾ ಇರುತ್ತೆ, ಮಳೆ ಬೀಳಲು ಶುರು ಆಗುತ್ತೆ, ಮಂಜಿನ ದಟ್ಟುಗಳು ಆಗ್ತಾ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ಅಲ್ಲಿರುವಂಥ ಸ್ಥಳೀಯರಿಗೆ ಕೇಳ್ತಾರೆ, ಈ ಖಜತ್ ಅನ್ನೋ ಜಾಗ ಎಲ್ಲಿದೆ, ಅಲ್ಲೊಂದು ಬಂಗ್ಲೆ ಇದೆ ಅಲ್ಲ, ಅದು ನಮಗೆ ತೋರಿಸ್ತೀರಾ ಅಂತೇಳಿ. ಅಲ್ಲಿ ಸ್ಥಳೀಯರು ಕೂಡ ಇವರಿಗೆ ಸಹಾಯ ಮಾಡ್ತಾರೆ. ಆ ಜಾಗಕ್ಕೆ ಹೋಗ್ತಾರೆ. ಬಟ್ ಆ ಒಂದು ಲೋಕಲ್ ಡ್ರೈವರ್ ಇರ್ತಾನಲ್ಲ, ಇದ್ರ ಮುಂದೆ ನಾನು ಬರಲಿಕ್ಕೆ ಆಗಲ್ಲ ಸ್ವಾಮಿ, ನನಗೆ ಸೂರ್ಯಾಸ್ತದ ನಂತರ ಈ ಒಂದು ಬಂಗ್ಲೆಗೆ ಯಾರೂ ಕೂಡ ಹೋಗೋದಿಲ್ಲ, ನಾನು ಕೂಡ ಹೋಗೋದಿಲ್ಲ, ಬೇಕಂದ್ರೆ ನಾನು ಇಲ್ಲೇ ನಿಂದಿರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಸರಿ ಅಂತೇಳಿ ಮೀರಾ ಮತ್ತು ಅರ್ಜುನ್ ಇಬ್ಬರು ಕೂಡ ಟಾರ್ಚನ್ನ ಆನ್ ಮಾಡಿಕೊಂಡು ಆ ಗಾಡಿಯಿಂದ ಇಳಿತಾರೆ. ಹಾಗೆ ಹೋಗ್ತಾ ಇರ್ತಾರೆ. ಸುತ್ತಲೂ ಫುಲ್ಲು ಗಿಡಗಳಿಂದ ತುಂಬಿಕೊಂಡಿರುತ್ತೆ, ಹಚ್ಚ ಹಸಿರಿಂದ ತುಂಬಿಕೊಂಡಿರುತ್ತೆ, ಕಂಟಿಗಳೆಲ್ಲ ಬೆಳೆದಿರುತ್ತೆ. ಹೋಗ್ತಾ ಅವರಿಗೊಂದು ಬಂಗ್ಲೆ ಕಾಣಿಸುತ್ತೆ. ಆ ಬಂಗ್ಲೆ ಒಳಗೆ ಕಾಲಿಡ್ತಾರೆ. ಫುಲ್ಲು ಧೂಳಿಂದ ತುಂಬಿಕೊಂಡಿರುತ್ತೆ. ವಿಚಿತ್ರ ಆಗಿರುವಂಥ ಚಿಹ್ನೆಗಳಿರುತ್ತೆ. ಮೂಲೆಯಲ್ಲಿ ಗ್ಲಾಸ್ಗಳು ಹೊಡೆದಿರುತ್ತೆ, ಆಮೇಲೆ ಕಿಟಕಿಗಳೆಲ್ಲ ಹೊಡೆದಿರುತ್ತೆ, ಪುಸ್ತಕಗಳು ಹರಿದು ಬಿದ್ದಿರ್ತವೆ. ಯಾವುದೋ ಒಂದು ಮೂಲೆಯಲ್ಲಿ ಕೆಲವೊಂದು ಗೊಂಬೆಗಳೆಲ್ಲ ಬಿದ್ದಿರುತ್ತೆ. ಸೊ ಹಾಗೆ ಆ ಒಂದು ಮನೆಯಲ್ಲಿ ನೋಡ್ಕೊತಾ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಒಂದು ರೂಮ್ ಇರುತ್ತೆ. ಮೂಲೆಯಲ್ಲಿ ಕೆಲವೊಂದು ಕರ್ಪೂರಗಳು ಉರಿತಾ ಇರೋದು, ಆಮೇಲೆ ಎಣ್ಣೆ ಚೆಲ್ಲಿರೋದು, ಮೂಲೆಯಲ್ಲಿ ಸ್ವಲ್ಪ ಪುಸ್ತಕಗಳು ಬಿದ್ದಿರ್ತವೆ, ಕೆಲವೊಂದು ಕೊಳ್ತಿರ್ತವೆ. ಸೊ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಮತ್ತೆ 2 ವೃತ್ತ ಮತ್ತು ಒಂದು ತ್ರಿಶೂಲ ಇರುತ್ತಲ್ಲ, ಅದನ್ನು ಕೂಡ ಅಲ್ಲಿ ಕಾಣಿಸುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಅಲ್ಲೊಂದು ಕೆಲವೊಂದು ಪುಸ್ತಕಗಳೆಲ್ಲ ಬಿದ್ದಿರ್ತಾವಲ್ಲ, ಅದ್ರ ಮುಂದೆ ಹೋಗಿ ಎಲ್ಲವನ್ನು ನೋಡ್ಬಿಟ್ಟು ಅಲ್ಲೊಂದು ಚೆನ್ನಾಗಿರುವಂಥ ಪುಸ್ತಕನ ಎತ್ಕೊಂತಾರೆ. ಸೊ ಅದು ಲೆದರಿಂದ ಮಾಡಲ್ಪಟ್ಟಿರುವಂಥ ಪುಸ್ತಕ. ಅದು ಆ ಬಾಬಾ ಕಾಳಿಚರಣ ಪರ್ಸನಲ್ ಡೈರಿ ಆಗಿತ್ತು. ಅದನ್ನು ತೆಗೆದುಬಿಟ್ಟು ಓದಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ಡೈರಿ ಓದ್ತಿರ್ಬೇಕಾದ್ರೆ ಅವರಿಗೆ ಗೊತ್ತಾಗುತ್ತೆ ಸುಮಿತ್ರಾಳ ವಿಧಿ ಅರ್ಧಕ್ಕೆ ನಿಂತೋಗಿತ್ತು. ಕಾರಣ ನಾನೇ. ಯಾಕಂದರೆ ಅವಳು ಯಾವ ಒಂದು ಆತ್ಮವನ್ನು ಬಂಧಿಸಲಿಕ್ಕೆ ಹೋಗ್ತಾ ಇದ್ದಲ್ಲ, ಅದು ತುಂಬ ಶಕ್ತಿಶಾಲಿಯಾಗಿತ್ತು. ನಾನು ಎಷ್ಟೇ ನನ್ನ ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಅದು ನನ್ನ ವಶೀಕರಣಕ್ಕೆ ಆಗ್ತಾ ಇರಲಿಲ್ಲ, ನನ್ನ ಕೈಯಲ್ಲಿ ನಿಂದಿರ್ತಾ ಇರಲಿಲ್ಲ. ಆವಾಗ ನಾನೇನು ಮಾಡಿದೆ, ತಡೆಯಲಿಕ್ಕೆ ಹೋದೆಯಪ್ಪ ಅಂದರೆ ನಾನೇ ನನ್ನ ಆ ಒಂದು ಆತ್ಮಕ್ಕೆ ತುತ್ತಾಗ್ತೀನಿ ಅಂತೇಳಿ ಅದನ್ನು ಅರ್ಧಕ್ಕೆ ನಿಂದಿಸ್ಬಿಟ್ಟು ನಾನು ಇಲ್ಲಿಂದ ಓಡು ಹೋದೆ. ಅರ್ಧ ಪೂರ್ಣಗೊಂಡಿರುವಂಥ ವಿಧಿ ಅಪೂರ್ಣ ಬಾಗಿಲಿನಂತೆ, ಈ ಕಡೆ ಮುಚ್ಚಕ್ಕೂ ಆಗೋದಿಲ್ಲ, ಈ ಕಡೆ ತೆಗೆಯೋಕ್ಕೂ ಆಗೋದಿಲ್ಲ. ಆ ಜಾಗದಲ್ಲಿ ಕೇವಲ ಸುಮಿತ್ರಾಳ ಆತ್ಮ ಒಂದೇ ಇಲ್ಲ, ಆ ಸ್ಮಶಾನದಲ್ಲಿರುವಂತಹ ಹಳೆ ಆತ್ಮಗಳು ಎಚ್ಚರವಾಗಿದೆ. ಈಗ ಸುಮಿತ್ರಾಳ ನೋವು, ಕೋಪ, ಆಸೆ ಅದರ ಶಕ್ತಿಯಾಗಿ ಬದಲಿಸಿದೆ. ಅದಕ್ಕೆ ಒಂದು ಮುಖ ಬೇಕು, ಅದಕ್ಕೆ ಒಂದು ಜಾಗ ಬೇಕು, ಸಂಪೂರ್ಣಗೊಳ್ಳಕ್ಕೆ ಪೂರಕ ಬೇಕು. ಪೂರಕ ಅಂದರೆ ಆ ಜಾಗದಲ್ಲಿ ಯಾರೇ ಆಗಿರಬಹುದು, ಆದರೆ ವಿಶೇಷವಾಗಿ ಯಾರ ಮನಸ್ಸಲ್ಲಿ ದುಃಖ, ಒಂಟಿತನ, ನೋವು ಇರುತ್ತಲ್ಲ, ಅವರ ಒಂದು ದೇಹದಲ್ಲಿ ಅದು ಹೋಗಿ ಸೇರ್ಕೊಳ್ಳುತ್ತೆ. ಮೀರಾ ಈ ಸಾಲುಗಳನ್ನು ಓದ್ತಿರ್ಬೇಕಾದ್ರೆ ಬೆಳಚಿ ಬೀಳ್ತಾಳೆ, ಹೆದರಲು ಶುರು ಮಾಡ್ತಾಳೆ.
ಅರ್ಜುನ್ ಅಲ್ಲೇ ನಿಂತಿರ್ತಾನೆ. ಆದರೆ ಆ ಕಡೆಯಿಂದ ಈ ಮೀರಾ ಪುಸಿಗುಡ್ತಾಳೆ. ಏನಂದರೆ, ಅರ್ಜುನ್, ನಾನು ಒಂಟಿ ಆಗಿಬಿಟ್ಟೆ, ನನ್ನ ಅಪ್ಪ ತೀರ್ಕೊಂಡ ನಂತರ ನಾನು ಯಾರಿಗೂ ಕೂಡ ಹೇಳ್ಕೊಳ್ಳಿಲ್ಲ. ರಾತ್ರಿ ಮಲಗಬೇಕಾದ್ರೆ ನನಗೆ ಒಂಟಿತನ ಆಗಿ ಫೀಲ್ ಆಗ್ತಾ ಇತ್ತು. ನನಗೆ ತುಂಬ ಯಾರೂ ಇಲ್ಲ ನನ್ನ ಜಗತ್ತಲ್ಲಿ ಅನ್ನೋ ಒಂದು ದುಃಖ ನನಗೆ ಕಾಡ್ತಾ ಇತ್ತು. ಇವಾಗ ಮೀರಾಗೆ ಅರ್ಥ ಆಗತ್ತೆ, ಆ ಆತ್ಮ ನನಗೆ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದೆ ಅಂತ ಹೇಳಿ. ಇದ್ದಕ್ಕಿದ್ದಂತೆ ಅಲ್ಲಿರುವಂಥ ಕೋಣೆ ಸಂಪೂರ್ಣವಾಗಿ ತಣ್ಣಗಾಗ್ಬಿಡತ್ತೆ. ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿರುವಂತಹ ಮೀರಾ ವಿಚಿತ್ರವಾಗಿ ಆಡಲು ಶುರು ಮಾಡಿರ್ತಾಳೆ. ಅವಳದೇ ಅಲ್ಲದ ಧ್ವನಿಯಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ, ಈಗ ನಾನು ಬಿಡೋದಿಲ್ಲ, ಬಹಳ ವರ್ಷದಿಂದ ಕಾಯ್ತಾ ಇದೆ, ಇವಾಗ ಈ ಆತ್ಮ ನನಗೆ ಸಿಕ್ಕಿದೆ, ಈ ಒಂದು ದೇಹ ನನಗೆ ಸಿಕ್ಕಿದೆ, ಇದನ್ನು ನಾನು ಇಷ್ಟು ಬೇಗ ಬಿಡೋದಿಲ್ಲ ಅಂತೇಳಿ ಅದು ಹೇಳ್ತಾ ಇತ್ತಂತೆ. ಅರ್ಜುನ್ ಈ ಮೀರಾಳ ಕೈ ಹಿಡ್ಕೊಂಡು ಇಲ್ಲಿಂದ ಹೋಗೋಣ ಬಾ ಅಂತೇಳಿ ಅವಳನ್ನು ಹೇಳ್ಕೊತಿರ್ಬೇಕಾದ್ರೆ ಅಲ್ಲಿರುವಂಥ ಬಾಗಿಲು ಕ್ಲೋಸ್ ಆಗಿಬಿಡುತ್ತಂತೆ. ಎಷ್ಟೇ ಹೇಳಿದ್ರೂ ಕೂಡ ಅದು ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮೀರಾಳ ಮುಖ ಸಂಪೂರ್ಣವಾಗಿ ಬದಲಾಗಿತ್ತು. ಸೊ ಕಣ್ಣುಗಳೆಲ್ಲ ಖಾಲಿ ಇತ್ತು, ಕೈಗಳೆಲ್ಲ ತಣ್ಣಗಾಗಿತ್ತು. ಆ ಒಂದು ಪುಸ್ತಕ ಓದ್ತಿರ್ಬೇಕಾದ್ರೆ ಈ ಮೀರಾಳಿಗೆ ಮತ್ತು ಆತ್ಮಗಳಿಗೆ ಗೊತ್ತಾಗಿತ್ತು ಏನಂದರೆ, ಈ ವಿಧಿಯನ್ನು ಅರ್ಧಕ್ಕೆ ನಿಲ್ಲಿಸೋಕೆ ಆಗಲ್ಲ, ಬಟ್ ಇದನ್ನು ಪೂರ್ತಿಯಾಗಿ ಮಾಡಲೇಬೇಕು. ಪೂರ್ತಿಯಾಗಿ ಮಾಡಬೇಕಂದ್ರೆ ಅಂದರೆ ಕಾಳಿಚರಣಿ ಬಾಬಾ ಇಲ್ಲ ಅಂತೇಳಿ ಗೊತ್ತಾಗತ್ತೆ. ಸೊ ಅರ್ಜುನ್ಗೆ ಗೊತ್ತಾಗುತ್ತೆ ಇವಾಗ ಏನು ಮಾಡಬೇಕು ಅಂತೇಳಿ. ಅವಾಗ ಹಾಗೆ ಪುಸ್ತಕನ ಓದ್ತಿರ್ಬೇಕಾದ್ರೆ ಈ ಕಾಳಿಚರಣ್ ಬಾಬಾ ಕೊನೆಗೆ ಒಂದು ಸಾಲನ್ನು ಬರೆದಿದ್ದ. ಏನಂದರೆ, ಈ ಒಂದು ವಿಧಿಯನ್ನು ಸಂಪೂರ್ಣವಾಗಿ ಮಾಡಬಹುದು, ಆದರೆ ಬಲವಂತವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಸ್ವಇಚ್ಛೆಯಿಂದ ಮಾಡಲಿಕ್ಕೆ ಹೋದರೆ ಅದು ಖಂಡಿತವಾಗ್ಲೂ ಆಗತ್ತೆ ಅಂಥೇಳಿ. ಅವಾಗ ಅರ್ಜುನ್ಗೆ ಒಂದು ಆಲೋಚನೆ ಬರುತ್ತೆ. ಅವನು ಆ ಒಂದು ಬ್ಯಾಗಲ್ಲಿ ಆ ಮನೆಯಲ್ಲಿ ಸಿಕ್ಕಿರುತ್ತಲ್ಲ ಪಾತ್ರೆ, ಆ ವಸ್ತುವನ್ನು ತೊಗೊಂಡು ಬಂದ್ಬಿಟ್ಟು ಸೊ ಇವ್ರ ಮಧ್ಯೆ ಇಡ್ತಾನಂತೆ. ಈ ಕಡೆ ಮೀರಾ, ಈ ಕಡೆ ಅರ್ಜುನ್. ಸೆಂಟ್ರಲ್ಲಿ ಆ ಒಂದು ಪಾತ್ರೆನೇ ಇಡ್ತಾನೆ. 2 ವೃತ್ತ ಇರುತ್ತೆ ಮತ್ತು ಸೆಂಟ್ರಲ್ಲಿ ಒಂದು ತ್ರಿಶೂಲ ಇರುತ್ತಲ್ಲ, ಆ ಒಂದು ಪಾತ್ರೆನೇ ಇಡ್ತಾನೆ. ಸೊ ಅವಾಗ ಇವನು ಮೀರಾಳಿಗೆ ಕನ್ವಿನ್ಸನ್ನು ಮಾಡ್ತಾನೆ. ಸೊ ನಿಮಗೆ ನೋವು ದುಃಖ ಹೇಳ್ಕೊಳ್ಳಿಕ್ಕೆ ನೀವೊಂದು ದೇಹವನ್ನು ಹುಡುಕ್ತಾ ಇದ್ದೀರಾ, ಆದರೆ ಇವಳಿಗೆ ಅಂದರೆ ಮೀರಾಗೆ ನಾನಿದ್ದೀನಿ, ಸೊ ನನ್ನ ಪ್ರೀತಿ ಇದೆ, ನಾನು ಅವಳ ಜೊತೆ ಹಂಚ್ಕೋತೀನಿ, ನಾನು ಎಲ್ಲವನ್ನು ಕೂಡ ಸರಿ ಮಾಡ್ತೀನಿ ಅಂತೇಳಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಕ್ರ ಸೊ ಅದ್ರ ಒಳಗೆ ಇರುವಂಥ ಒಂದು ಆತ್ಮ ಹೆದರಲಿಕ್ಕೆ ಶುರು ಮಾಡುತ್ತೆ. ಸೊ ಆವಾಗ ಮತ್ತೆ ಅರ್ಜುನ್ ಹೇಳ್ತಾನೆ, ಮೀರಾ ನೀ ಇಲ್ಲೇ ಇದೆಯಾ ಅಂಥೇಳಿ ನನಗೆ ಗೊತ್ತು, ಬಟ್ ನನ್ನ ಮಾತನ್ನು ಕೇಳಿಸ್ಕೊ, ನೀನು ಒಂಟಿ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಿನ್ನ ಕೊನೆವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತೀನಿ ಅಂತೇಳಿ. ಆವಾಗ ಈ ಮೀರಾಳ ಕಣ್ಣಲ್ಲಿ ಸ್ವಲ್ಪ ಹನಿಗಳು ಕೆಳಗೆ ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ಅವನ ಕಣ್ಣಲ್ಲಿ ವಿಚಿತ್ರ ಆಗಿರುವಂಥ ಒಂದು ಲೈಟ್ ಬರುತ್ತೆ, ಅಲ್ಲಿಂದ ಹೋಗ್ಬಿಡತ್ತಂತೆ. ಆವಾಗ ಈ ಮೀರಾ ಏನು ಮಾಡ್ತಾಳೆ, ಪ್ರಜ್ಞೆ ತಪ್ಪು ಅಲ್ಲಿಗೆ ಬಿದ್ದುಬಿಡುತ್ತೆ. ಬಟ್ ಅಲ್ಲಿರುವಂಥ ಸಂಪೂರ್ಣವಾಗಿರುವಂಥ ಅಟ್ಮಾಸ್ಫಿಯರ್ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೆ. ಅಂದರೆ ಫುಲ್ ಕೋಲ್ಡ್ ಇರೋದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ಬಾಗಿಲು ತಾನಾಗೆ ಓಪನ್ ಆಗುತ್ತೆ. ಆವಾಗ ಈ ಅರ್ಜುನ್ ಏನು ಮಾಡ್ತಾನೆ, ಮೀರಾಳನ್ನು ಎತ್ಕೊಂಡ್ಬಿಟ್ಟು ಆ ಒಂದು ಜಾಗ ಅಂದರೆ ಹೊರಗಡೆ ಬರ್ತಾನೆ, ಕಾರ್ ಕಡೆ ಇದು ಹಾಸ್ಪಿಟಲ್ಗೆ ಹೋಗ್ತಾರೆ. ಆದರೆ ಮೀರಾಳಿಗೆ ಏನು ಕೂಡ ನೆನಪಿರೋದಿಲ್ಲ, ರಾತ್ರಿ ಹೊತ್ತು ಏನಾಗಿತ್ತು, ಎಲ್ಲಿ ಹೋಗಿದ್ರು, ಬಂಗ್ಲೆ ಹೋಗಿದ್ರು ಅಂತ. ಅದರೊಳಗೆ ನೆನಪಿರೋದು ಮಾತ್ರ ಒಂದೇ, ರಾತ್ರಿ ಹೊತ್ತು ಆ ಒಂದು ಪ್ಲಾಟಲ್ಲಿ ಮಲಗಿರೋದು ಮಾತ್ರ ನೆನಪಿರುತ್ತೆ. ಅದು ಬಿಟ್ಟರೆ ಬೇರೆ ಏನು ಕೂಡ ನೆನಪಿರೋದಿಲ್ಲ. ಅದು ಆದಮೇಲೆ ಈ ಅರ್ಜುನ್ ಏನು ಮಾಡ್ತಾನೆ, ಆ ಪ್ಲಾಟ್ ನಂಬರ್ 213 ಬಿಟ್ಟು ಬಂದುಬಿಡ್ತಾರೆ. ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಆದರೆ ಒಂದು ವರ್ಷದ ನಂತರ ಒಂದು ವಿಚಿತ್ರ ಆಗಿರುವಂತಹ ಸನ್ನಿವೇಶ ನಡೀತಾ ಇರುತ್ತೆ. ಏನಂದರೆ, ರಾತ್ರಿ ಕರೆಕ್ಟಾಗಿ 3:13ಕ್ಕೆ ಸೊ ಈ ಮೀರಾ ಎದ್ದೇಳ್ತಾಳೆ. ಎದ್ಬಿಟ್ಟು ಹಾಗೆ ನೋಡ್ತಿರ್ಬೇಕಾದ್ರೆ ಈ ಅರ್ಜುನ್ ವಿಚಿತ್ರವಾಗಿ ಇವಳನ್ನು ದಿಟ್ಟಿಸಿ ನೋಡ್ತಾ ಇದ್ನಂತೆ. ಅದು ಯಾಕಂತೇಳಿ ಗೊತ್ತಾ ಇಲ್ಲ, ಬಟ್ ಆ ಥರ ನೋಡ್ತಾ ಇದ್ನಂತ ಹೇಳಿದ್ಲು. ಬಟ್ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬಂದರು ಅಂತ ಹೇಳ್ತಾನೆ. ಸೊ ಈ ಒಂದು ಕತೆ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಿಮಗೆ ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.